ಮರೆತ ಮನದ ದಣಿವನ್ನು ತಣಿಸುತ್ತ ಮುದದೊಳ್ಳು ತಾನಿರಲು ಅಮ್ಮನ ಅಪ್ಪಣೆಯಂತೆ ಮಾತಾದೇಶದ ಅರಸನಾದವನು ನಾನು. ಬಲಪಾಲಕದಿಂದ ದೂರು ಬಂತು, ಮೃಗಗಳ ಹಾವಳಿ ಅತಿಯಾಗಿದೆ ಎಂದು. ಶಬರಾಳಿಯನ್ನು ಕೂಡಿಕೊಂಡು ವನಕ್ಕೆ ಬಂದೆ, ಬೇಟೆಯನ್ನಾಡಿದೆ. ಸ್ವಲ್ಪ ವಿಶ್ರಾಂತಿ ಬೇಕು ಅಂತ ಬಯಸ್ತಾ ಇದೆ. ಪೃಥ್ವಿಯ ಸೊಬಗ ನಿರೀಕ್ಷಿಸಿ ಪೃಥ್ವಿಯ ಸೊಬಗ ನಿರೀಕ್ಷಿಸಿ ಬಾಲಿತ ನೈದುತ್ತಲೇ ನೋಡಿದಳು ಸುಂದರಾಂಗನ ಮನ ನೀಡಿದಳು ಕಂದಣಿಯರು ನವಯೌವನಾಂಗನ ಕಂದಣಿಯೇ ನೋಡಿದಳು ಸುಂದರಾಂಗನ ಮೋಹನಾಂಗನ ನೋಡಿ ಮನ ನೀಡಿದಳು ಖೇಜರ ಬಾಲೆ ಮನ ನೀಡಿದಳು ಖೇಜರ ಬಾಲೆ ಕಂಡು ನಾನರಿಯೇ ಎಮ್ಮ ಬುರದೊಳಿ ಸೌಂದರ್ಯ ರಾಶಿಯನೆಂದು ಕಂಡು ನಾನರಿಯೇ ಎಮ್ಮ ಬುರದೋಳು ಈ ಸೌಂದರ್ಯ ರಾಶಿಯನು ಮಾರನ ಗಣೆಗಳು ಮಾರನ ಕಣೆಗಳು ಬಾಲೆ ತನ್ನೊಳು ತಾನೆ ಹಲವನೆಣಿಸುತ್ತಿರಲು ಏನ್ ಚಂದ ಏನ್ ಚಂದ ನವಯೌವನಾಂಗ. ಹೌದು, ಒಬ್ಬರಿಗೆ ಜೀವನೋತ್ಸಾಹ, ಮತ್ತೊಬ್ಬರಿಗೆ ಪ್ರಾಯದ ಉತ್ಸಾಹ. ನಾವಿಲ್ಲೇನೋಣ, ನಾವು ಹೋಗುದೇ ಬೇಡ. ಗಂಧರ್ವ ಲೋಕದ ಇಂಥ ಸೊಬಗನ್ನು ನಾನು ಕಂಡರಿಯೇ ಅನುಮಾನವೇ ಇಲ್ಲ. ಅಷ್ಟು ಒಳ್ಳೆಯ ಸೊಬಗಲ್ವ. ನೀನು ಹೂ ಕೊಯ್ದಿಲ್ಲ ಹಾಕಿದೆ ನಾನೇ ಎಲ್ಲ ಕಡೆ ನೋಡು, ಇಲ್ಲೇ ಹೂವಿದೆ. ಮಂದ ಮಾರುತ ಆಯಾಗಿ ಬೀಸುತ್ತಿದೆ. ಇಲ್ಲೇ ಕುಳಿತು ಆ ಕೊಯ್ದ ಹೂವನ್ನ ಮಾಲೆ ಮಾಡೋಣ ಮತ್ತೆ. ನೀನು ಆ ಕಡೆ ಮುಖ ಹಾಕಿ ಕೂತ್ಕೋ ಆಯ್ತಾ? ಅದೊಂದು ಉಗ್ಗರ ಮಾಡಿ ಆ ಕಡೆ ನೋಡಿ. ಚಕಿತರಾಗುತ್ತ ಸ್ತ್ರೀಯರಿರುವುದಿರೆ ವಿಕಸಿತದ ಸ್ವಪ್ನದಂದದಿ ಭಗತರ ರಸನಿಗೋಲಿದು ತೋರಲು ರುದ್ರಕೋಪ ಮದ್ರಭೂವರ ಕಂಡ ಮದ್ರಭೂವರ ಕಂಡ ಸತಿಯರ ಮಧ್ಯಗೊಳ್ಳು ಸೀತ ಹಿಮಕರನ ತೆರಳಿದ ಮಗನ ಆಯಾಸಗೊಂಡ ದೇಹ ಗಾಢ ನಿದ್ರೆ ಆವರಿಸಿತು.
ನನಗೆ ನಿದ್ದೆ ಬಂದಿತ್ತು ಅಂತ ನನಗೆ ಹೇಗೆ ಗೊತ್ತಾಗ್ತದೆ? ಒಳ್ಳೆ ಸ್ವಪ್ನ. ಎಂತ ಸ್ವಪ್ನ! ಹುಡುಗಿಯರು ಸ್ವಪ್ನ. ಎಷ್ಟೋ ಮಂದಿ ಹುಡುಗಿಯರು ಅವರವರಲ್ಲಿಯೇ ಸರಸ ಸಲ್ಲಾಪ ಆಡ್ತಾ ಇದ್ರು. ಅವರ ನಡುವೆ ಒಬ್ಬಳು ಚಂದ್ರಮುಖಿ. ಆಹಾ, ನನ್ನನ್ನು ನೋಡುವುದೇನು, ಕಣಸನ್ನೆ ಮಾಡುವುದೇನು, ಕನಸೆಲ್ಲ ನೆನಸಾಗ್ತದೆ. ಆಯ್ತಲ್ಲ, ನಾವು ಕಂಡದ್ದು ಕನಸು, ಇಲ್ಲಿ ನನಸು. ತರುಣಿ ಯಾನಿಗೆ ಮೋಹಿನಿ ರಂಭೆ ಮೋಹಿನಿ ರಂಭೆ ಯಾರಿಗೆ ಯಾರೋ 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 ತರುಣಿ ಯಾರಿಗೆ ಮೋಹಿನಿ ರಂಭೆ ಯಾರಿಗೆ ಮೋಹಿನಿ ರಂಭೆ ಯಾರಿಗೆ ಮೋಹಿನಿ ರಂಭೆ ಯಾರಿಗೆ ಧರೆಯೊಳ್ ಕಾಮನ ರಾಣಿ ರತಿಯಂತೆ ಧರೆಯೊಳ್ ಕಾಮನ ರಾಣಿ ರತಿಯಂತೆ ಕಾಮನ ರಾಣಿ ರತಿಯಂತೆ ಮಾರನ ರಸಿ ರತಿಯಂತೆ ಬಲು ತೆರದ ಸೊಬಗಿನೋಳು ತೆರದ ಸೊಬಗಿನೋಳು 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 ತೋರ್ಪಾಳು ಕಾಂತೆ ಬಲು ತೆರದ ಸೊಬಗಿನೋಳು 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 ತೋರ್ಪಾಳು ಕಾಂತೆ ಯಾರಿಗೆ ಮೋಹಿನಿ ರಂಭೆ ಶಚಿದೇವಿ ಅಲ್ಲ ನೋಡಲು ಪೂರ್ಣ ಶಚಿದೇವಿ ಅಲ್ಲ
ಉಚಿತಲಿ ಪಡೆದವನ್ಯಾವ ಮೋಹನ ಇವಳ ಉಚಿತಲಿ ಪಡೆದವನ್ಯಾವ ಮೋಹನ ಮೋಹಿನಿ ರಂಭೆ ಬೊಂಬೆ ಬೊಂಬೆ ರಂಭೆ ಯಾರು ಪ್ರತಿಬೊಂಬೆ ಯಾರಿಗೆ ಸುರ ನಿಜಯದೊಳಿಲ್ಲ ಇಂಥ ವರ್ಣ ಶಚಿದೇವಿ ಅಲ್ಲ ಅಲ್ವೇ ಕಾಮನರಸಿಯೋ ಅದು ಯಾರಿಗೆ ಕಣ್ಮನವನ್ನು ತಣಿಸುವಂತಹ ಸೌಂದರ್ಯ ಯಾರಿಗೆ 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 ವಾಯ್ ನಾವು ಬಾರದಿದ್ರೆ ಇದನ್ನು ನೋಡುವ ಅವಕಾಶವೇ ಇರ್ತಿಲ್ವ ಅಲ್ಲಿ ಅಲ್ವೇನೆ ಏನನ್ನು ನೋಡು ಪ್ರಕೃತಿ ಸೌಂದರ್ಯ ಏನು ಚಂದ ಅಂದ್ರೆ ತುಂಬಾ ಚಂದ. ಹೌದು ಪ್ರಕೃತಿ ಪ್ರಕೃತಿ. ಈಗ ಹೇಳ್ತೇನೆ ಕೇಳಿ, ಹೆಣ್ಣಲ್ಲ ಹೆಣ್ಣು ವೇಷ ಇದು. ಮತ್ತೆ ಹೆಣ್ಣು ಮಕ್ಕಳೆಲ್ಲ ಹೀಗೆಲ್ಲ ಶೃಂಗಾರ ಮಾಡ್ಕೊಳ್ಳಿಕ್ಕೆ ಉಂಟ. ಅರ್ಥವಿಲ್ಲದೆ ಹೇಳಿಲ್ಲ. ಒಂದು ಕಾಲದಲ್ಲಿ ಅಮೃತತ್ವವು ಉದಿಸಿದಾಗ ಸಮುದ್ರ ಮಥನ ಕಾಲದಲ್ಲಿ ಅದನ್ನು ದೇವತೆಗಳಿಗೆ ಮಾತ್ರ ಹಂಚುವುದಕ್ಕೆ ನಾರಾಯಣನು ಹೆಣ್ಣಾಗಿ ಬಂದನಂತೆ. ಲೋಕವನ್ನು ಮೋಹಿಸುವ ರೂಪವಾದ್ದರಿಂದ ಮೋಹಿನಿ ಅಂತ ಹೆಸರಂತೆ. ವಾಯ್ ನಾನು ರಕ್ಕಸ ಅಲ್ಲಿಗೆ ಸೇರ್ತವನ ಅಲ್ಲಲ್ಲ, ಬಸವಾಸುರನ ಅಲ್ಲಲ್ಲ. ಮತ್ತು ನನ್ನ ಮುಂದೆ ಅಮವೇಷ ಮಾಡ್ಕೊಂಡು ಬರುವ ಅಗತ್ಯೇನು? ನಾರಾಯಣನ ವೇಷ ಅಲ್ಲ ಇದು. ಮತ್ತೆ ಯಾರ ವೇಷ? ಈ ಹೆಣ್ಣು ವೇಷ ಇದು ಶಂಕರನ ಹೆಣ್ಣು ವೇಷ. ನಿಮ್ಮ ಆರಾಧ್ಯ ದೈವ, ನಿಮ್ಮ ಆರಾಧ್ಯ ದೈವ. ಯಾರು? ನಾನು ನೀಲಕೋಟ ಶಂಕರನ ಬಗ್ಗೆ ಹೇಳ್ತಲ್ಲ, ನೀಲಕಂಠ ಶಂಕರ. ಅದ್ರ ಅವ ಎಲ್ಲೂ ಹೆಣ್ಣು ವೇಷ ಮಾಡಿ ಸುದ್ದಿ ಇಲ್ಲಲ್ಲ. ಇಲ್ಲ ಇಲ್ಲ. ಹಾಗಾಗಿ ಅವಳು ರಂಭೆ ರಂಭೆ ಅಲ್ಲ ಇರ್ಬೋದು. ಅಬ್ಧಿಮತನ ಕಾಲದಲ್ಲಿ ಹುಟ್ಟಿದವರಂತೆ. ಅದು ಸುರರ ಸೊತ್ತು. ಆ ಸ್ವರ್ಗದ ಭೋಗವನ್ನು ಬಿಟ್ಟು ಭೂಮಿಗೆ ಬರುವುದಕ್ಕೆ ಸಾಧ್ಯ. ಇವಳು ಶಚಿ ಅಲ್ಲ, ಅದಲ್ಲ 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 ಅವಳಿಗೆಲ್ಲ ಹೇಳ್ತಾನೆ. ಅದು ಗಿಳಿ ಕೋಗಿಲೆ ಅಲ್ಲ ಅಂತೇಳಿ ಹೇಳಿದ್ದು ತೋರಿಸಿದ್ದು ಅವಳತ್ತ. ಆದರೂ ಹೇಳಿದ್ದು ನನಗೆ ಶಚಿ ಮದುವೆ ಆದವಳು, ನಾನು ಅದಲ್ಲ ಅಂತ ಹೇಳಿ. ಯಾರು ಹಾಂ ಯಾರೇ ತರ್ಕ ಮಾಡುವುದರಿಂದ ಪ್ರಯೋಜನವೇ? ಪ್ರತ್ಯಕ್ಷವಾಗಿದ್ದಾರೆ ಹೇಳಿಬಿಟ್ಟು ಅವರಿಗೂ ನಮ್ಮ ಪೂರ್ತಿ ಭೂಮಿ ಮನೆ ಮನೆ ಭೂಮಿ ಮಣಿಯರು
ಹೇಳಲಿಕ್ಕೂ ಇಲ್ಲ. ಅದು ಹೋದದ್ದೇ ಹಾಗೆ ನೋಡಿ, ಹ್ಮ್ ಹ್ಮ್ ನೆಲ ಬಿಟ್ಲು, ಹ್ಮ್ ಮೇಲೆ 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 ಏರುತ್ತಾ ಕಣ್ಮರೆಯಾಗಿ ಬಿಟ್ಲು, ದಿಗತ್ತದಲ್ಲಿ ಕಾಣೆಯಾಗಿ ಹೋದ್ಲು. ಅಲ್ಲ, ಅವಳಿಗೂ ಹೇಳಿಕೊಳ್ಳುವ ಮನಸ್ಸಿತ್ತು, ನನಗಂತೂ ಕೇಳುವ ಪೂರ್ಣ ಉತ್ಸಾಹ ಇತ್ತು. ಆದರೆ ಅವಳೊಟ್ಟಿಗೆ ಬೇರೆ ಹೆಣ್ಣು ಮಕ್ಕಳಿದ್ರು ನೋಡಿ, ಅದು ಮೋಸದ್ದು. ಗಂಡು ಮಗನಾಗಲಿ ಹೆಣ್ಣು ಮಗಳಾಗಲಿ ತಿರುಗಾಟಕ್ಕೆ ಹೋಗುವಾಗ ಇನ್ನು ಮುಂದೆ ಒಬ್ಬೊಬ್ಬರೇ ಹೋಗಿ, ಇಂಥ ಒಳ್ಳೆ ಸಂದರ್ಭ ಬಂದರೆ ಹಾಳಾಗೋದಿಲ್ಲ. ಒಟ್ಟಿಗೆ ಯಾರನ್ನಾದರೂ ಕರ್ಕೊಂಡು ಬರೋದು, ಅವ್ರು ಕರ್ಕರ ಮಾಡೋದು ಎಂಥದ್ದಿದೆಲ್ಲ ಬೇಕು. ಅವಳೇನೋ ಹೊಟ್ಟು ಹೋದ್ಲು, ಆದರೆ ನನ್ನ ಹೃದಯಾಳದಲ್ಲಿ ಕಾಮದ ತಳ್ಳೂರಿಯನ್ನು ಹೊತ್ತಿ ಹೋದ್ಲು. ರುದ್ರಕೋಪ ಬಯಸಿದ್ದನ್ನು ಪಡೆಯದೇ ಇರುವವನಲ್ಲ, ಹಾಗಂತ ಅವಳು ಕಣ್ಮರೆಯಾದಳು. ಯಾರವಳು? ತಿಳಿಯೊಬ್ಬ. ಹನ್ನೊಂದು ದಿನ ನನ್ನಿಂದಲೇ ಪ್ರಾಣದಾನವನ್ನು ಬೇಡಿದಂಥ ರಕ್ತಕೇಶಿ ಎನ್ನುವ ಮಾಯಾವಿನಿ, ನೀನು ಕರೆದಾಗ ಬರ್ತೇನೆ, ನೀನು ಹೇಳಿದ್ದನ್ನು ಮಾಡ್ತೇನೆ ಅಂತ ಹೇಳಿದ್ವಿ. ಮತ್ತು ಅವಳು ಇಲ್ಲಿಗೆ ಬರೋದು ಬೇಡ, ಅವಳನ್ನು ಕಳಿಸಿಕೊಟ್ಟು ಬಿಡ್ತೇನೆ. ನನಗದೇ ನೆನಪು, ಅದೇ ಪರಿಸರ, ಅದೇ ಇಲ್ಬ ಇಲ್ಲಿ ನೋಡಿದೆಯಲ್ಲಿ ಸಖಿಯೇ ಬೀಳು ಬರುವ ವೃದ್ಧ ನಾರಿಯಾರವಳು ಬೇಳು, ಬಾರಿತ ಸಖಿಯೇ ಬೀಳು ವೃದ್ಧ ನಾರಿಯಾರವಳು ಬೇಳು, ಧಾರಿಣಿ ತೊರೆದಲ್ಲಿ ದೂರವಿರುವ ನಮ್ಮ ಊರಿಗೆ ಬರುವಳ್ಯಾರೇ, ಬೇಳೆರಿಯಾರೆ ಬಾರಿತ ಸಖಿ ಬೀಳು. ಇಲ್ಮ ನೋಡಿದ್ಯಾ ನೀನು? ಯಾರು ಏನು ಮಾಡಿದ್ರು ಏನು, ಅಯ್ಯಯ್ಯೋ 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 ಅಂತ ಕೂಗ್ತಾ ಈ ಕಡೆಗೆ ಬರ್ತಾ ಇದ್ದಾಳೆ. ಬಾರಿತ್ತ ಸಖಿಯೇ ಬೇಳು ಬರುವ ವೃದ್ಧ ನಾರಿವಳು ಯಾರು? ಭೂಮಿಯ ತೊರೆದು ಅತಿ ದೂರದಲ್ಲಿರುವಂತ ಈ ಗಂಧರ್ವಲೋಕದ ಕಡೆಗೆ ಬರ್ತಾ ಇದ್ದಾಳಲ್ಲ. ಹೌದು, ಅವಳು ಕರ್ಕೊಂಡು ಬರ್ತೀಯಾ? ಆದಿತಮ್ಮ, ಹೋಗಮ್ಮ, ಈಗ ಕರ್ಕೊಂಡು ಬಾ. ಮಗ, ಈಗೀಗ ನಮ್ಮಂತ ಹೆಣ್ಣು ಮಕ್ಕಳು ಶೀಲ ಉಳಿಸ್ಕೊಳ್ಳೋದು ಬಹಳ ಕಷ್ಟ. ಹಾಗೆ ಮೂಢ ಪುರುಷರು ಇರ್ಲಿ ಬಿಡು. ಮಗ, ಬಾರಿತ್ತ ಬಾರಿತ್ತ ಅಂದ್ರಲ್ಲ ಯಾರವ? ಬಾರಿತ್ತ ಬಂದು ಬಂದಾಯ್ತು ಬಂದಾಯ್ತು ಹೆಚ್ಚು ಕಡಿಮೆ. ಏನಜ್ಜಿ? ಅದೇ ಬಾರಿತ್ತ ಅಂದ್ರೆ ಬಂದಾಯ್ತು ಅಂದ್ರೆ ಹಾಗಲ್ಲ, ಬಾ ಇತ್ತ. ಚಪ್ಪಾಳೆ ತಟ್ಟಿದಳು ನೀನೇಯಾ? ಹೌದಜ್ಜಿ. ಎಂತ ಹೆಡ್ಡಿ, ಈಗೆಲ್ಲ ಚಪ್ಪಾಳೆ ತಟ್ಟದಾಗ ತಿರುಗಿ ನೋಡು, ವಯಸ್ಸು ಮುಗಿದೋಯ್ತು ನಮಗೆ ಮಗ. ಹೌದಜ್ಜಿ. ಮೊದ್ಲು ಆಗಲ್ಲ, ಒಂದು ಶಬ್ದ ತಿರುಗಿ ನೋಡ್ತಿದ್ರು ನಾವು. ಈಗ ಅದೆಲ್ಲ ಇರ್ಲಿ. ನನ್ನನ್ನು ಹಿಡ್ಕೊಂಡು ಬಂದೋಳು ನೀನೇ, ಇದು ಕರ್ಕೊಂಡು ಬಂದೋಳು ನೀನೇ. ಹೌದು ಅಜ್ಜಿ. ಇದು ನಿನ್ನ ಹೆಸರು ಎಂತದೆ? ನನ್ನ ಹೆಸರು ಅಜ್ಜಿ. ನಿನ್ನ ಹೆಸರು ಅಜ್ಜಿ? ಹಾಗಲ್ಲ, ನನ್ನ ಹೆಸರು ಜಲಜ. ಯಾವ ಅಜ್ಜ? ಜಲಜ. ಜಲಜ, ಅಡ್ಡಿಲ್ಲ, ಒಳ್ಳೆ ಹೆಸರು. ಇದು ಮದುವೆ ಆಗಿದ್ದೇನೆ? ಇಲ್ಲ ಅಜ್ಜಿ. ನೋಡ್ರ ಆಗುವಂಗೆ ಕಾಣುವುದಿಲ್ಲ ಬಿಡು. ಅಲ್ಲ, ಆದಂಗೆ ಕಾಣುವುದಿಲ್ಲ ಅಂದೆ. ಓ ಹಾಗೆ. ಇದು ಮಕ್ಕಳು ಅಷ್ಟ? ಏನಜ್ಜಿ, ಮದುವೆ ಆಗದೆ ಮಕ್ಕಳು ಆಗ್ತಾರ? ಊರಿನ ಹೆಣ್ಣು ಮಕ್ಕಳೆಲ್ಲ ಸುಧಾರಿಸಿದ್ರು, ನೀವೊಬ್ಬಳು ಸುಧಾರಿಸೋ ಲಕ್ಷಣ ಇಲ್ಲ ನೋಡಿ. ಮಕ್ಕಳಾಗುವುದೆಲ್ಲ ದೇವರು ಕೊಡುವ ವರ ಮಗ. ಅದಕ್ಕೆ ಮದುವೆ ಆದ್ರೇನು ಆಗದೆ ಹೋದ್ರೇನು, ಇನ್ನಾದರೂ ಆ ಮಾಧ್ಯಮದಲ್ಲಿ ಯಶಸ್ವಿಯಾಗಿ ಕಾರ್ಯರಂಗಕ್ಕಿಳಿದು ದಿಗ್ವಿಜಯಿಯಾಗು. ಅಜ್ಜಿ, ನಿನ್ನನ್ನು ಕರ್ಕೊ ಬಂದವಳು ನಾನು, ಕರೆಸಿಕೊಂಡದ್ದವ್ರು ಬೇರೆ ಇದ್ದಾರೆ. ಯಾರು? ನಮ್ಮ ಅಮ್ಮ. ನಂದೇ ವಯಸ್ಸಿನೊಳನೆ. ಯಾಕೆ ಅಜ್ಜಿ ಹಾಗೆ? ನಿನ್ನ ಅಮ್ಮ ಅಂದ್ರೆ
ಹಾಗಲ್ಲ, ನಮ್ಮನ್ನ ನೋಡಿಕೊಳ್ಳುವವರು ನಮ್ಮಮ್ಮ ರಾಣಿಯವರು. ನಿಮ್ಮ ಸಾಕಮ್ಮ ಹಾ, ಎಲ್ಲಿದ್ದಾಳೆ? ಹೀಗೆ ಬನ್ನಿ ಅಜ್ಜಿ, ಹೀಗೆ ಬನ್ನಿ. ಇದು ಇಲ್ಲಿದ್ದಾರೆ. ನಿಮ್ಮ ಅಮ್ಮನ ಮೀಸುಂಟಲ್ಲ? ಅಯ್ಯೋ ಅಜ್ಜಿ, ನೀವೇನು ಅಲ್ಲಿ ಹೋದ್ರು? ಅವು ನಿನ್ನ ಅಮ್ಮಲ್ವಾ? ಅಲ್ಲ ಅಪ್ಪಯ್ಯನ ಅವರು ಹಾಕಿದ್ರು ಸುಮ್ಮನಿದೆ ಏನ ಅಪ್ಪಯ್ಯ ಅಲ್ಲ ಅಜ್ಜಿ, ಅಜ್ಜಯ್ಯ ಅಪ್ಪಯ್ಯ ಅಂದ್ರೆ ತಪ್ಪ. ಥೋ ನಿನ್ನ ಇದು ಇಲ್ಲಿದ್ದಾರೆ. ನಾನೇ ನಿಮ್ಮನ್ನ ಕರೆಸಿಕೊಂಡಿದ್ದು. ಅಯ್ಯೋ ನಿಂತಣಿಬಾರ್ದು. ಇಲ್ಲ ಮಗ, ಅದು ಬಿಟ್ಬಿಟ್ಟೆ ನಾನು. ಹೌದು. ನಾನು ನಿಂತು ದೊಣ್ಣದು ಬಿಟ್ಬಿಟ್ಟೆ. ಮತ್ತೆ ಈಗ ದೊಣ್ಣದ ಮೇಲೆ ನಿಂತ್ಕೊಳ್ಳಿಕ್ಕೆ ಶುರು ಮಾಡಿದೆ. ಆಮೇಲೆ ನಿಂತ್ಕೊಳ್ಳಿ, ಕೂತ್ಕೊಳ್ಳಿ. ಮ್ಯಾಲೆ ಕೂತ್ಕೊಳ್ಳಿ, ಮ್ಯಾಲೆ. ಅದೇ ಕೊಡೋಳಿ. ಕೆಳಗೆ ಓದಿದ ಮೇಲೆ ಬಂದಂಗ ಆಯ್ತು. ಸರಿ ಕೂತ್ಕೊಂಡ್ರಾ? ಹಾ, ಈಗ ಒಂದು ವಿಷಯ ಕೇಳಿ. ಕೇಳು ಕೇಳು ಕೇಳು. ಬಸವಳಿದ ಬಲುವೃದ್ರೆ ನೀನ್ಯಾರು ಬಸವಳಿದ ಬಲುವೃದ್ರೆ ನೀನ್ಯಾರು ಅಸುರೆಯೋ ಹಸಿರು ಹಸಿರು ಅಸುರೆಯೋ ರಾಕ್ಷಸಿಯೋ ಅಸುರೆಯೋ ಸೋರದೆಯೋ ಉರಗರ ಶಶಿ ಮುಗಿಯೋ ಉರಗರ ನಾಗಕನ್ಯೆಯೋ ಬಂದಿರ್ಪ ಕಾರಣದೇನು ವಸುಮತಿಯ ಮಾನವರಲ್ಲಿ ಮಿಸುಕನರಿಯರು ವಸುಮತಿಯ ಮಾನವರೇ ನಿಷ್ಕಾಲರಿದ್ದವರು. ಏ ನೀ ಹೇಳಿದ್ದಲ್ಲ ಕರ್ಮ ನಾನು ಸರಿ ಮಾಡ್ಲಿಕ್ಕೂ ನನಗಾಗ ವಸುಮತಿಯ ಮಾನವರಲ್ಲಿ ಮೆಸುಕನರಿಯರು ಸರ್ವವಿತರ ಬೇಳೆನಲು ಅಜ್ಜಿ, ಓ ನಿಮ್ಮನ್ನ ಕಂಡಾಗ ಹಲವಾರು ಪ್ರಶ್ನೆಗಳು ಹಾ, ನಿಮ್ಮಲ್ಲಿ ಕೇಳಬೇಕು ಅಂತ ಅನಿಸಿತ್ತು. ಕೇಳು ಕೇಳು. ಹಾಗಾಗಿ ನಾನಿಲ್ಲಿ ಕರೆಸಿಕೊಂಡಿದ್ದು. ಸಂತೋಷ. ಎಂತದ ಜಲೆಲ್ಲ ಸುತ್ತ ಹಾಕುದು ನೀವು? ಯಾರು? ನಾನು ದಾರಿ ತಪ್ಪಿದ ಮಗಳು. ಸುಮ್ಮನಿರಿ. ಹಾ 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 ಹಾಗೆಲ್ಲ ಹೇಳಬೇಡಿ. ಬಸವಳಿದವರು ನೀವು, ಹೌದೇ? ಹಿರಿಯವರು ನೀವು. ಹೌದು. ನಾನು ಹೀಗೆ ಎಣಿಸಿಕೊಳ್ಳಬಹುದೇ? ಹಾ. ಅಜ್ಜಿ, ಓ, ರಕ್ಕಸಿ. ನಾನು ರಾಕ್ಷಸಿ, ನಾನು ರಾಕ್ಷಸಿ. ನಿನ್ನ ಅಪ್ಪ ರಾಕ್ಷಸ ಅಲ್ವಾ? ಅಲ್ಲೇ ಎಳವಟ್ಟರು ಪುರುಷತ್ ಕೊಡೆ. ನೀವು ಮೊದಲು ಅದ ಹೇಳ್ಕೊಳ್ಳಿ. ನಾನು ರಾಕ್ಷಸಿ ಕಂಡ್ರೆ ಅಂಕ ಅಂಟ್ನೇ. ರಕ್ಕಸಿಯೇ? ಅಲ್ಲ 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 ರಕ್ಕಸಿ ಅಲ್ಲ. ಅಲ್ಲ ಅಲ್ಲ. ಹಾಗಿದ್ರೆ ಸುರಸತಿ ಅಂತ ಊಹಿಸಿಕೊಳ್ಳಬಹುದೇ? ದೇವಲೋಕದ ಅಪಸ್ವರ್ಯರು, ಅಪಸ್ವರವೂ ಬೇಡ, ಅಪ್ಸರೆಯರು. ರಂಬೆ ಅಪ್ಸರೆಯರು, ರಂಬೆ ಊರ್ವಶಿ ಮಂಜು ಮಾಲಿನಿ ಎಲ್ಲ ಇದ್ರಲ್ಲ. ಮಂಜು ಘೋಷಿ, ಹಾ ಹಾ ಆ ಸಾಕು ಅಷ್ಟು. ಹಾ, ಸಾಕು. ಕಿಲೋತ್ತ ಮೇಲೆ ಸಾಕು. ಸಾಕು, ಗೊತ್ತಾಯ್ತು. ಸಾಕು. ಅವರಲ್ಲಿ ಒಬ್ರ ಅಲ್ವೇ? ಸುರನಾರಿಯೂ ಅಲ್ಲ. ಹಾಗೆ ಅಜ್ಜಿ, ಹಾ? ಹಾವು ಎಲ್ಲಿ? ನೀವೆಂತ ದೊಣ್ಣೆಯಲ್ಲಿ ಹೀಗೆ ಹುಡುಕುದು? ನಿನಗೆ ಗೊತ್ತಿಲ್ಲ. ಹಾ. ಆ ಸುಬ್ರಹ್ಮಣ್ಯನ ಉಪದ್ರಿ ಎಲ್ಲೆಲ್ಲಿ ಎಷ್ಟೆಷ್ಟುಂಟು ಅನ್ನುವುದು ಅನುಭವಿಸಿದವರಿಗೆ ಗೊತ್ತುಂಟು. ಎಷ್ಟೆಷ್ಟು ಹೊತ್ತಿಗಾರು ಎಲ್ಲೆಲ್ಲರೂ ಬಂದು ಬಿಡ್ತದೆ ಅದು. ಒಂದು ಕೆಲಸ ಮಾಡು, ಹಾಗೆ ಬಂದ್ರೆ ಏನು ಮಾಡೋದು? ಹೀಗಿದೊಂದು ದೊಣ್ಣೆ ಇಟ್ಕ, ಹಾವು ಬಂತ ಮಂಡೆ ಮೇಲೆ ಕೊಡು, ಮಾತಿ 8 ದಿನ ತಲೆ ಎತ್ತುದಿಲ್ಲ ಅಲ್ಲ. ಅಜ್ಜಿ, ಓ, ನೀವು ನೋಡಿದ್ದೀರಾ? ಯಾರು? ನಾವು ಅಂಥದ್ದು ಹೊಡೆದಿದ್ದೀರಾ? ನಾವು ಎಷ್ಟು ಹೊಡೆದಿದ್ದೇವೆ ಅಂಥದ್ದು. ನಾವು ಹೇಳಿದಲ್ಲ. ಇಲ್ಲಿವರೆಗೆ ಭಾಳ ಸಲ ಹೊಡೆದಿದ್ರು, ಇನ್ನು ಸ್ವಲ್ಪ ಕಷ್ಟವೂ ಅನ್ನಿಸ್ತದೆ. ಅಜ್ಜಿ, ನಾನು ಹಾವು ಅಂತ ಹೇಳಿದಲ್ಲ, ಹಾಂ. ಉರಗಲೋಕದ ಶಶಿಮುಖಿಯೇ ನೀವು. ಓ, ಉಗುರು ಕನ್ನಿಕೆ. ಯಾರು? ಉರಗ ಕನ್ನಿಕೆ. ಎರಡು ಒಂದೇ. ಅದೇ ಹೇಗದು? ಸೊಂಟದಿಂದ ಕೆಳಗೆ ಹಾವಿನ ಆಕೃತಿ ಇದ್ರೆ ನೀನು ಹೇಳಿದ್ದೆ ಉರಗ ಕನ್ನಿಕೆ. ಬೆರಳು ತುದಿಗೆ ಇಷ್ಟಿಟ್ಟು ಉಗುರು ಬಿಟ್ಟರು ಉಗುರು ಕನ್ನಿಕೆ. ನೀವು ಅದು ಅಲ್ಲ ಇದು ಅಲ್ಲ. ಅಲ್ಲ ಅಲ್ಲ, ಎರಡು ಅಲ್ಲ. ಹಾಗಿದ್ರೆ ಹಾ ವಸುಮತಿಯ ಮಾನವರು ಅಂತ ತಿಳ್ಕೊಳ್ಳೋಣವೇ? ಹಾ, ವಸುಮತಿಯ ಮಾನವ ಇಲ್ಲಿಗೆ ಮಿಸುಕಲರಿಯರು. ವಸುಮತಿಯ ಮಾನವರೇ ಮಿಸುಕೋಲು ಅರಿತವರು. ಸುಮ್ಮನೆ
ಹೌದೇ? ಮಿಸುಕಲ್ ಅರಿಯರು ಅಂದ್ರೆ ಬರುವುದಕ್ಕೆ ಸಾಧ್ಯ ಇಲ್ಲ. ಈ ಮಿಸ್ಕಾಲ್ ಅಂದ್ರೆ ಎಂತದ್ದು ಗೊತ್ತುಂಟ ನಿಂಗೆ? ನನಗೆ ಗೊತ್ತಿಲ್ಲ. ಬಂದಾಗ ಅನ್ನಿಸ್ತದೆ, ಆಮೇಲೆ ಅದು ಇದು ಇರುವುದಿಲ್ಲ, ಅದು ಮಿಸ್ಕಾಲ್. ಬಂದಾಗ ಅನ್ಸೋದು, ಆಮೇಲೆ ನೋಡೋದು ಇಲ್ಲ. ಮಿಸುಕಲ್, ಅದೇ ಮಿಸ್ಕಾಲ್. ಮಿಸುಕಲ್ ಅದೇ ಅದಲ್ಲ. ಹಾಂ ಯಾಕೆ ಈ ಮಾತು? ಹಾಂ ಮಿಸುಕಲ್ ಅರಿಯರು ಅಂತ ಹೇಳಿದ ಯಾಕಾಗಿ? ಹಾಂ ಭೂಲೋಕದ ಮಾನವರು ಶಶರೀರಿಯಾಗಿ ಬರುವುದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಮಾಂಸಾಹಾರಿಗಳಾಗಿ ಬರ್ಬಹುದು. ಅಂದ್ರೆ ಯಾರು ಅಂತ ಹೇಳಿದ್ನ ನೀವು? ಈ ಸಸ್ಯಾಹಾರಿಗಳಾಗಿ ಬರುಕ ಸಸ್ಯಾಹಾರಿ ಅಲ್ಲ, ಹಾ. ಶರೀರಿಯಾಗಿ ಬರುವುದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಯಾರು ನೀವು? ಇಲ್ಲಿವರೆಗೆ ಯಾಕಾಗಿ ಬಂದ್ರಿ? ಇದೆಲ್ಲ ಪ್ರಶ್ನೆಗಳು. ಏನಾಗಬೇಕು? ಅಯ್ಯೋ ದೇವ್ರೆ, ನಾನು ಯಾರು ಏನು ಅಂತ ಕೇಳ್ತಾ ಇದ್ದಿ. ನನಗೆ ನಾ ಎಲ್ಲಿ ಬಂದೆ ಅನ್ನುವುದೇ ಗೊತ್ತಾಗಲಿಲ್ಲ. ಗೊತ್ತಾಗ್ಲಿಲ್ವಾ? ಇದು ಗಂಧರ್ವ ಲೋಕ. ಹೌದನೇ? ಹೌದು. ನೀ ಯಾರೇ? ನಾ ಮಹೋದರ ಮಗಳು. ಕಳ್ಳಿ ಮೊದಲೇ ಹೇಳ್ರಿ ಅಂತ ಆಗ್ತಿತ್ತೆ ನಿಂಗೆ. ಯಾಕೆ ನಿನ್ನನ್ನು ಸಣ್ಣಕ್ಕಿರುವಾಗ ಆಡಿಸಿ ಬೆಳೆಸಿದೋಳೆ ನಾನು. ಹೌದು. ಆಮೇಲೆ ಇಲ್ಲಿ ಬಿಟ್ಟು ಇಲ್ಲಿ ಹೋದ್ರಿ ನೀವು? ಅಲ್ವೇ? ಇದು ಅಪ್ಪ ಈಗ ಎಂತ ಮಾಡ್ಕೊಂಡಿದ್ನೆ? ಅಜ್ಜಿ, ಅಪ್ಪ ಮೊದಲೆಂತ ಮಾಡ್ಕೊಂಡಿದ್ರು? ನಮ್ಮನೆ ಪಕ್ಕದಲ್ಲಿ ಗೂಡಂಗಡಿ ಹಾಕೊಂಡಿದ್ದವ. ಯಾರು? ದಾಮೋದರ ಗಣಪತಿ ಶಾನ್ ಬಾಗ್, ಅವನ ಮಗಳಲ್ಲ ಹೋದೆ. ಯಾರದು? ಅದೇ ದಾಮೋದರನ ಮಗಳು ಅಂದಿಯಲ್ಲ. ನಿಮ್ಮನೆ ಹತ್ರ ಅಂಗಡಿ ಇತ್ತಾ? ನಮ್ಮನೆ ಹತ್ರ ಎಷ್ಟು ದಿನ ಇತ್ತು ಅಂಗಡಿ? ನಮ್ಮನೆ ಬುಡಕ ಅಂಗಡಿ ಮಾಡಿ ಯಾರು ಉದ್ಧಾರ ಆದವ್ರು ಇದ್ದಾರೆ? ಹೆಚ್ಚು ಕಡಿಮೆ ಒಂದು 4-6 ತಿಂಗಳು ಮಾಡ್ತಾ ಮಂಡ ಮರ್ಚ್ಕೊ ಹೋಗ್ತಾ. ನಿಮ್ಮನೆ ಉದ್ಧಾರ ಆಗಿತ್ತಾ? ನಮ್ಮನೆ ಆಗ್ತದೆ. ನೀವು ಹೇಳಿದವರಲ್ಲ, ಹಾಂ, ಮಹೋದರ. ಮಹೋದರ ಈ ಗಂಧರ್ವ ಲೋಕಕ್ಕೆ ಅಧಿಕಾರಿ. ಮಹೋದರ. ನಿನ್ನ ಹೆಸರು? ಚಿತ್ರಾಕ್ಷಿ. ಒಂಜಾತಿ ಚಿತ್ರದಂಗೆ ಇದ್ದೇನೆ. ಸುಮ್ಮನಿರಿ ಅಜ್ಜಿ ನೀವು. ಚಿತ್ರಲೋಚನೆ, ಚಿತ್ರನಯನ ಹೀಗಂದ್ರೆ ಕರೆಯೋದುಂಟು. ಅಜ್ಜಿ, ನೀವು ಯಾಕೆ ಬಂದಿದ್ದು? ಎಲ್ಲಿ ಅವರು ಎಲ್ಲ ಹೇಳ್ತೀರಾ? ನನಗೆ ಪರಿಚಯ. ಹೌದು. ಇದು ಕಡೆ ಸೀರೆ ಅಂತ ಬೇಸಿಗೆ ಬರೀ ನಾನೇ ಮೇಲೆ ಬಂದಾಯ್ತು, ಸೀರೆ ಬಂದ್ರೆ ದೊಡ್ಡದೇನೆ. ಸೀರೆ ನಿಮ್ಮೊಟ್ಟಿಗೆ ಮೇಲೆ ಬರಲಿ ಬಿಟ್ರೆ ಇದ್ದಲ್ಲೇ ಮೇಲೆ ಬರೋದು ಬೇಡ ಏನು? ಬೇಡವಾ? ಹಾ, ನೋಡಿ ಹೇಗೆ? ಅಲ್ಲ, ಮತ್ತೆ ಇಲ್ಲಿದ್ದವರೆಲ್ಲ ಹೆಣ್ಮಕ್ಳೇ. ಹೆಣ್ಮಕ್ಳು ಮುಂದೆಲ್ಲ ಹಂಗೆ ಮಾಡಬಾರ್ದು. ಇಲ್ಲ, ನಮ್ಮಲ್ಲಿ ಹಾಡುವುದಕ್ಕೆ ನುಡಿಸುವುದಕ್ಕೆಲ್ಲ ಗಂಡಸರಿ. ಹೌದು. ಅವರು ಹಿಂದುಳಿದಿದ್ದಾರಲ್ಲ. ಅದು ಹಾಗಲ್ಲ, ಹೆಣ್ಣಲ್ವ ನೀವು? ತಗೊಳ್ಳುವ. ಹಾ ಹಾ ಎಂತ ತಗೊಳ್ಳಿ. ಸಣ್ಣ ಕೇಳಬೇಕು ಅಂತ. ಪ್ರಧಾನವೇ ನಿಧಾನ ಅಲ್ಲ, ನಿಧಾನವೇ ಪ್ರಧಾನ. ಪ್ರಧಾನ ಕರ್ಮ. ಮುತ್ತು ಕೊಡುವ ಹೊತ್ತು ಉತ್ತಮ. ಅಲ್ಲಿ ಬರ್ಕೊಂಡಿತ್ತು, ನೋಡಿಲ್ವ ನೀವು? ಹೌದೌದು, ನಿನಗೆ ಹಾಗೆ ಮುತ್ತು ಕೊಡುವ ಹೊತ್ತು ಉತ್ತಮ, ಹೊತ್ತಿಗಿಂತ ಹೊತ್ತು ಉತ್ತಮ. ಹಂಗಾರೆ ನಾವು ಇನ್ನು ಮುಂದೆ ಬರುತ್ತೆ. ಅದೇ ನಿಧಾನ ವಾರಿ ಜಂ ಹೇಳಿ. ಏನಾಯ್ತು? ನಾ ಹೇಳ್ತೇನೆ. ವಾರಿ ಇಷ್ಟೆಲ್ಲವಾದ ಮಾಡಿ ಕಷ್ಟ, ಅರ್ಧವಾದ ಮಾಡಿ ಸಾಕು. ವಾರಿ ಅರ್ಧ ಮತ್ತೆ ಹೇಳೋದು ಬೇಡ, ಮಾಡಿದ್ಮೇಲೆ ಗೊತ್ತಾಗ್ತದಲ್ಲ. ವಾರಿ ಜಾಂಬಗಿ ಲಾಲಿಸು ವಾರಿ ಜಾಂಬಗಿ ಲಾಲಿಸು ಲಾ ಎಂತ ಇದೆ? ವಾರಿ ಜಾಂಬಗಿ ಲಾಲಿಸು
ಅಜ್ಜಿ ಪ್ರೀತಿ ಪ್ರೀತಿಯ ಇರಿಸು ಪ್ರೀತಿಯ ಬಿಸಾಡು ಪ್ರೀತಿಯ ನಿಲ್ಲಿಸು ಸಾರಸಮುಖಿ ಪಾಲಿಸು ಪ್ರೀತಿಯ ನಿಲ್ಲಿಸು ಏನೇ ಎಂತ ಸಾರ್ಸು ಮುದುಕಿ ಅಂದ್ರಲ್ಲ ಸಾರ್ಸು ಮುದುಕಿ ಸಾರಸಮುಖಿ ಪಾಲಿಸು ನವ ಶೃಂಗಾರೆ ಶೃಂಗಾರೆ ನೀರೇ ನವ ಶೃಂಗಾರೆ ನವ ಶೃಂಗಾರೆ 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 ಸರಸಾಕಾರೆ ಸರಸಾಕಾರೆ ಏನೇ ನಿನ್ನ ಕರ್ಮ ಸರಸಾಕಾರ ಸರಸಾಕಾರೆ ಏನೇದು ಸಾಕಾರ ಸಾಕಾರ ಕರ್ಮ ನೀರೇ ನವ ಶೃಂಗಾರೆ ಸರಸಾಗಾರೆ ಸುವಿಚಾರೆ ನೀರೇ ನವ ಶೃಂಗಾರೆ ರತಿಯಾಗಾರೆ ಸರಸಾಗಾರೆ ರತಿಯಾಗಾರೆ ಗಾರೆ ರೇ 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 ರತಿಯಾ ಕರ್ಮ ನೀನಲ್ಲ ರತಿಯಾಕಾರೆ ರತಿಯಾಗಾರೆ ಸರ್ವ ವಿಚಾರೆ ಏನಾಯ್ತು ಸರ್ವ ವಿಕಾರ ವಿಚಾರ ಸರ್ವ ವಿಚಾರೆ ನಿನ್ನನು ಸೇರೇನು ಕಾರುಣ್ಯ ಎನ್ನೊಳು ತೋರು ಎನ್ನೊಳು ತೋರು ಕರುಣಿದು ಸೇರಿದೆನು ಕಾರುಣ್ಯ ತೋರು ಕಾರುಣ್ಯ ಎನ್ನೊಳು ತೋರೆ ಹೊಸವಯ್ಯಾರೆ ವಯ್ಯಾರೆ ಹೊಸವಯ್ಯಾರೆ ಹೊಸವಯ್ಯಾರೆ ವಯ್ಯಾರೆ ಹೊಸವಯ್ಯಾರೆ ಯಾವ ಪ್ರದರ್ಶನ ನೀರೆ ನವ ಶಂಕಾಲ ರತಿಯ ರತಿಯಾಗಾರೆ ಸರ್ವ ವಿಚಾರೆ ನಿನ್ನನು ಸೇರಿದನು ಕಾರುಣ್ಯ ಎನ್ನೋಳು
ಹೊರವಣ ನಾಟ್ಯ ಹೌದು ನೀವು ಏಣಿ ತಗಬ ಏನಿ ಬೇಡ ಹರಿವಣ ಆ ಕಡೆ ಹಿಡಿ ಕುಲದೇವಿ ಮೀನಾಕ್ಷಿ ಪೊರೆಯಣ್ಣನು ತಗದಿನ ಕುಲದೇವಿ ಮೀನಾಕ್ಷಿ ಪೊರೆಯಣ್ಣನು ಸಾಹಿತ್ಯ ಸುಳ್ಳು ಹೇಳಿದ್ರು ಏನಂತ ಕುಲದೇವಿ ಹೇಳಲಿಕ್ಕೆ ಕೊಲೆದೇವಿ ಅಂತ ಹಾಗಾಪಿದ್ದೆ ನಾನು ಅದು ಬೇಡ ಆಗಿದೆ ಬೇಡ ಇದೇನು ಕೊಡಪಾನ ನರ್ತನ ಕೊಡಪಾನ ಕೊಡ್ಪಾನ ಹಚ್ಚು ಮೇಲೆ ಮೇಲೆದ್ದು ತಗದಿಮಿ ತಗಜನು ತತ್ತಿತ್ತ ಕಾಲಲ್ಲಿ ತಗದಿಮಿ ತಗಜನು ತತ್ತಿತ್ತ ಬಿಡ್ಬೇಡ, ತೆಗಿ. ಬಂದು ಮೃಗರೋಯ ಬೇಡಿ ಹಸಿ ಮಾಂಸವೆನುದ ಅದೆಲ್ಲ ಕೆಲವು ವರ್ಷ ಆಯ್ತು ನಿಮಗೆ ಮರ್ತೋಯ್ತು ಬಿಡಿ ಹಾಗೆ ನೋಡು. ಹಿಂಗೆ ಅದು ಅಭಿನಯ ನೀನ್ ಮಾಡಿದ್ದಲ್ಲ ಅಭಿನವ ಬೇಡ ಸಾಕು ವಾರಿಯ ಮಗಿಲಾಲಿ ನೀರೇ ನಮ ಶೃಂಗಾರೆ ರತಿಯಾಗಾರೆ ಸರ್ವ ವಿಚಾರೆ ನಿನ್ನನ್ನು ಸೇರಿದೆನು ಕಾರುಣ್ಯ ಎನ್ನೊಳು ತೋರು ಬೊಸವಯ್ಯಾರೆ ನೀರಾಜಾಂಬಕಿ ವಾರಿಜಾಂಬಕಿ ರಿಜಾಂಬಕಿ ಬಗಿ ಲಾಲಿಸು ಆಯಾಸಾಯ್ತು ನಿಲ್ಸವನನ್ನ ಪಾಪ ಗಾಯಕ್ಕೆ ಏ ಬೇಡ ಅಯ್ಯೋ ಬೇಡ ಕೂಡ್ದು ದಾಕ್ಷಿಣಿ ಕೂಡ್ದು ಹಾಕಬೇಡ ಹಾಕಬೇಡ ಬೇಡ ಅಯ್ಯೋ ಬೇಡ ಏನ್ ಬೇಡ ಗಾಳಿ ಹಾಕಬೇಡ ಯಾಕೆ ಯಾವತ್ತು ಗಾಳಿ ಹೋಗ್ತಾ ಇರುವಾಗ ಮತ್ತೆ ಗಾಳಿ ಹಾಕುವ ಕೆಲಸ ಮಾಡಬಾರ್ದು ಇಲ್ಲಿ ಗಾಳಿ ಹೋಗ್ತಾ ಉಂಟು ಈಗ ನನಗೆ ಮೂಗ್ಜ ಸ್ಥಳ ಇದೆ ಎಲ್ಲೆಲ್ಲೆಲ್ಲ ಹೋಗ್ತಾ ಉಂಟು ನವರಂಧ್ರದಲ್ಲಿ ಹೌದು ಶಾಯಿಲಿ ಮಗ ಅಂದಾಗೆ ನನ್ನ ಪರಿಚಯ ಕೇಳಿದೆ ನೀನು ಏನು ಮಾಡುವ ಒಟ್ಟೊಟ್ಟಿ ನೆನಪಾಗುದಪ್ಪ ನಮ್ಮ ಜೀವ ಏನಾದ್ರು ಗೊತ್ತಾಗುವುದಿಲ್ಲ ನಿಮ್ಗೆ ಹೀಗೆ ತಿನ್ನಲ್ಲ ಈ ವಯಸ್ಸಿನಲ್ಲಿ ನನಗೆ ಕೂಡುವುದಿಲ್ಲ ಹೌದು ಆಯ್ತಾ ವಯಸ್ಸಾಗಿ ಮೂಲೆ ಹಿಡಿದು ಕುಳಿತ ಮೇಲೆ ನೆನಪಾಯಿತು ಹಳೆಯ ಪ್ರೇಮ ಲೀಲೆ ಹುಚ್ಚೆದ್ದು ಕುಣಿವಾಸೆ ಹಿಂದೆದ್ದೆ ಮೇಲೆ ಕಂಬಕ್ಕೆ ಬಡಿದು ನೋವಾಯಿತು ತಲೆ ವಯಸ್ಸಾದ್ಮೇಲೆ ಕುಣಿಲಿಕ್ಕೆ ಹೋದ್ರೆ ಕಂಬಕ್ಕೆ ಮಂಡಿ ಜಪ್ಕೊಳ್ಳದೆ ಮತ್ತೆಂತ ಮಾಡೋದು ಮಗ ಜಪ್ಪಳಿ ಜಪ್ಕೊಳ್ಳೋದಯ್ಯ ಮಗ ನಾನು ಯಾರು ಏನು ಅಂತ ಕೇಳಿದೆಯಲ್ಲ ಯಾವ ಭೂಲೋಕದವರು ಇಲ್ಲಿ ಬರಲಿಕ್ಕಾಗುವುದಿಲ್ಲ ಅಂದ್ಯ ಆಗುವುದೇ ಇಲ್ಲ ಅದೇ ಭೂಲೋಕದವಳೇ ನಾನು ಭೂಲೋಕದ ಮಾನವಳ ಹೇಗೆ ಬಂದ್ರಿ ಹೀಗೆ ಭೂಲೋಕದವರು ಸಶರೀರಿಯಾಗಿ ದೇವಲೋಕಕ್ಕೆ ಬರ್ಲಿಕ್ಕೆ ಆಗ್ತದೆ ಯಾರಿಗೆ ಕಲಾವಿದರಾದ್ರೆ ಮಾತ್ರ ಆಗ್ತದೆ ಕಲಾವಿದರಲ್ಲ ಅದೇಗೆ ಅದು ಒಬ್ಬ ಕಲಾವಿದ ಹ ಒಂದು ದಿವಸಕ್ಕೆ ಎಷ್ಟು ಜನಕ್ಕೆ ಸುಖ ಕೊಡುವುದಿಲ್ಲ ಹೇಳು ಎಂತದ್ದು ಹೇಳುದು ಸುಖ ಕೊಡುದು ಅಂದ್ರೆ ನೇತ್ರಾನಂದ ಹ ಕರ್ಣಾನಂದ ಹ ಭಾವಾನಂದ ಆತ್ಮಾನಂದ ಅನುಕೂಲ ಇದ್ರೆ ನಿತ್ಯಾನಂದ ಓ ಹೀಗೆ ಅಂದ್ರೆ ಪಂಚೇಂದ್ರಿಯಗಳಿಗೂ ಸುಖ ಕೊಡುವ ಕಲಾವಿದ ಮಾತ್ರ ಹಾಗಾಗಿ ಅವರೆಲ್ಲರ ಸಂತೋಷದ ಆ ಆರೈಕೆ ಉಂಟಲ್ಲ ಮತ್ತವು ಸಾಯುವುದಿಲ್ಲ ಟ್ವೀನ್ ಮೇಲೆ ಅಲ್ಲ ಕಲಾವಿದ ಬರ್ಲಿ ನೀವೇಗೆ ಬಂದ್ರಿ ಅಂತ ಅಯ್ಯೋ ನಾನು ಭೂಲೋಕದ ದೊಡ್ಡ ಕಲಾವಿದೆಯಾಗಿದ್ದೆ ಹೌದೇ ನೀವಾ ಹೌದು ಏನು ಕಲಾವಿದರು ನಾನು ನಾಟ್ಯ ಕಲಾವಿದೆ ನಾಟ್ಯವ ಹೌದು ಈಗ ನಿಂಗೆ ನೋಡ್ರೆ ಗೊತ್ತಾಗಲಿಲ್ವಾ ಗೊತ್ತಾಯ್ತು ಎಂತೆಂಥ ಸೃಷ್ಟಿ ಮಾಡಿದ್ದೆ ನಾನು ಹರಿವಾಣ ನರ್ತನ ಶುರು ಮಾಡೋದು ನಾನು ಯಾವನ ಹೆಸರು ಮಾಡ್ಕೊಂಡು ಹೋದ ಆಮೇಲೆ ಕೊಡಪಾನ ನರ್ತನ ಶುರು ಮಾಡಿದ್ದು ನಾನು
ಅದನ್ನು ಮತ್ತೊಬ್ಬ ಹೆಸರು ಮಾಡ್ಕೊಂಡು ಹೋದ. ಆಮೇಲೆ ಒಂದು ಭೂತ ಮೈ ಮೇಲೆ ಬಂದುಕೊಂಡು ನಾಟ್ಯ ಮಾಡುವುದೊಂದು ಮಾಡಿದ್ದೆ, ಅದನ್ನ ಯಾರೋ ಮತ್ತೊಬ್ಬ ಹೆಸರು ಮಾಡ್ಕೊಂಡು ಹೋದ. ಹಾಗೆ ಎಲ್ಲ ಸೃಷ್ಟಿ ಮಾಡೋದು ನಾನು, ಹೆಸರು ಮಾಡ್ಕೊಂಡು ಹೋದದ್ದು ಬೇರೆ. ಅಲ್ಲ, ನಾಟ್ಯ ಸೃಷ್ಟಿ ಮಾಡಿದ್ದು ನೀವು, ಅದು ನಿಮ್ಮ ಹೆಸರೇ ಇಲ್ವಲ್ಲ? ಅದು ನನ್ನ ಹಣೆ ಬರುವೆ. ಅಷ್ಟೇ ಅಲ್ಲ, ಎಷ್ಟೋ ಕವನಗಳನ್ನು ಬರೆದಿದ್ದೆ, ಕೃತಿ ಚೌರ್ಯ ಮಾಡಿದ್ರು. ಕೃತಿ ಚೌರ್ಯವ? ಅದಕ್ಕೆ ಬೇರೆ ಕವನ ಬರೆದುಬಿಟ್ಟೆ ನಾನು. ಏನು? ನನ್ನ ಕವನಗಳೇನು ಹೋಗದಿದ್ದರೆ ಅಚ್ಚಿಗೆ, ಮನೆಯಲ್ಲಿ ಕಾಯಿಸುವೆ ನೀರ ಬೆಚ್ಚಗೆ, ಬರೆಯುವುದು ಹೊರೆಯುವುದು ಒಲೆಲಾಕೋದು, ನಮ್ಮನೆ ಸಾಹಿತ್ಯ ನಮ್ಮನೆ ಬೂದಿ ರಾಶಿದೆ ಇರಲಿ. ಬೂದಿ ರಾಶಿ ಸುದ್ದಿ ಹೇಳ್ಬೇಡಿ. ಬಂದು ಬಂದವ ಹೇಳಿಕ್ಕೆ ಬರೋದಿಲ್ಲ. ಒಂದಿಷ್ಟು ದೊಡ್ಡ ಅನ್ನದ ಮುದ್ದೆ ಇಟ್ಕೊಂಡು ಬಂದುಬಿಡ್ತಾ ಉಳಿಸ್ಕತ್ತ. ಅಲ್ಲ, ಈ ನಾಟ್ಯಶಾಸ್ತ್ರದ ಬಗ್ಗೆ ನೀವು ಹೇಳ್ತಿರಲ್ಲ, ಹೌದು ನಾನೇ ಕೊಟ್ಟವಂತ, ಆದರೆ ಹೆಸರು ಬೇರೆ ಉಂಟಲ್ಲ. ಎಲ್ಲ ಅದೇ ನಾನು ಕಂಡಿಡ್ತದ್ದು. ಈಗ ಉದಾಹರಣೆಗೆ ಭೂಲೋಕದಲ್ಲಿ ಶ್ರೇಷ್ಠವಾದ ನಾಟ್ಯ ಯಾವುದು? ಭರತನಾಟ್ಯ. ಭರತ ಮುನಿ ಪ್ರಣೀತವಾದದ್ದು. ಹೌದಾ? ಹೌದಾ? ನೋಡು, ಅದನ್ನು ಮೊದಲು ಕಂಡಿಡ್ದದ್ದು ನಾನು. ಆ ಭರತ ಮುನಿ ಇಲ್ಲೆಲ್ಲರೂ ಇದ್ರೆ ಯಾಕಪ್ಪ ಕೇಳ್ತೇನೆ ಅವನ ಹತ್ರ. ಅದನ್ನ ಕಂಡಿಡಿದ್ದು ನಾನು. ಹೇಗೆ ಅದು? ನಾನು ಕೊಂಕಣ ದೇಶಕ್ಕೆ ಪ್ರೇತ ನರ್ತನ ಪ್ರದರ್ಶನಕ್ಕಾಗಿ ಹೋಗಿದ್ದೆ. ನಿಮ್ಮದು ಅದು ಇತ್ತ? ಹೌದು. ಅದಿದ್ರೆ ಹಿಮ್ಮೆಳೆದವ್ರು ಇಳಿದೇ ಹೋಗೋದಿಲ್ಲ ಇತ್ತು, ಕುತ್ಕೊಂಡೇ ಇರ್ತಿದ್ರು. ಪ್ರೇತ ನರ್ತನ. ಹಾಗೆ ಆ ನಾಟ್ಯಕ್ಕೆ ಹೋಗಿದ್ದೆ. ಅಲ್ಲಿ 2 ಜನ ಮಾತಾಡ್ತಿದ್ರು. ಒಬ್ಬ ಹಣ ಕೊಟ್ಟವ, ಮತ್ತೊಬ್ಬ ಹಣ ತಕ್ಕಂಡವ. ಅವನ ಹತ್ರ ಕೇಳೋದು, ನೈರತ್ತು ಮಗೇಲೆ ಪೈಸಿ ದಿತ್ಕಿನ ಅಂದ. ಅವ ಅದಿತ್ತ ಅಂದ. ತಸ್ ಜಲ್ಲೇರ್ ದಿ ಅಂದ. 10 ದಿನ ಅಂದ. ತಸಿಮಳೇರಿ ಅಂದ. ತ್ವಾದಿತ್ತ ಅಂದ. ತ್ವಾದಿನ್ನ ಅಂದ ಇವ. ತಸ್ ಜಲ್ಲರ್ ತಕ್ದಿತ್ತ ಅಂದ. ತಕ್ದಿನ್ನಕ್ಕ ಅಂದ. ತಸ್ ಜಲ್ಲರ್ ಧೀ ಅಂದ. ದಿತ್ತ ದಿನ್ನ ತ್ವಾದಿತ್ತ ತ್ವಾದಿನ್ನ ತಕದಿತ್ತ ತಕದಿನ್ನ. ಈ ಶಬ್ದವನ್ನು ನಾನು ಕ್ರೋಢೀಕರಿಸಿಕೊಂಡು ಅವರ ಹಸ್ತಾಭಿನಯ ನೋಡಿ ನಾವೊಂದು ಹೊಸ ಪ್ರದರ್ಶನ ಮಾಡಿದೆ. ಹಿಡ್ಕೊಳ್ಳಿ. ದಿತ್ತ ಧಿನ್ನ ತೋ ದಿತ್ತ ತಕ್ ದಿನ್ನಕ್ಕ ಹೀಗೆಲ್ಲ ಮಾಡಿ ಆ ನಾಟ್ಯ ಕಂಡಿರ್ತದೆ ನಾನು. ಓ, ಈ ದಿತ್ತ ದಿನ್ನ ತೋದಿತ್ತ ಇದೆಲ್ಲ ಬಂದಿದ್ದ ಮತ್ತೆ ಎಲ್ಲಿಡ್ತಾವ ಬಂದಿದೆ ಅದು? ಅದು ಹೆಂಗೆ ಗೊತ್ತುಂಟ? ಅದೆಂತ ಆಗ್ತದೆ ಕೇಳಿದ್ರೆ, ಈಗ ಒಬ್ಬ ಮಾತಾಡ್ಲಿಕ್ಕೆ ಬರುವುದಿಲ್ಲಲ್ಲ, ಅವ್ರ ಭಾಷೆಯೆಲ್ಲ ಇದ್ದವ ಅಂದ ಅದು ಹಂಗಾಗ್ತದೆ. ಹಾಗೆ ಈ ನಾಲ್ಗೆ ತಡವರಿಸುವುದಿತ. ಈ ಕೆಲವು ಜನ ಎಲ್ಲಿ ಹೋಗಿದ್ಯಾ ಕೇಳೋದಿಲ್ವಾ? ಹಾಗೆ ಅವ್ನು ಕೇಳೋದಕ್ಕೆ ಇವು ಹೋಗಿ ಬತ್ತ. ಹಾಗೆ ಹಾಗೆ ಎಲ್ಲವೂ ನೀವೇ ಕೊಟ್ಟಿದ್ದು ಕಂಡಿಡ್ತದೆ ನಾನು. ಇರಲಿ, ನನ್ನ ಕಾರ್ಯಕ್ರಮ ಉಂಟು ಅಂದ್ರೆ ಸಾಕೆ. 1 ಜನ ಆಗ್ತಿದ್ರು. ಗೊತ್ತಾಯ್ತು ಎಂಥದ್ದು? 1 ಜನ ಸಂಖ್ಯಾವಾಚಕ ಅಲ್ಲದು, ಉದ್ಗಾರವಾಚಕ. ಓ, 1 ಜನ ಅಂದ್ರೆ ಲಕ್ಷೋಪ ಲಕ್ಷ. ಒಂದು 350-400 ಆಗ್ತಿತ್ತೇನ ಅಷ್ಟೇ. ಲಕ್ಷದ ಮೇಲೆ ನೀವು ದಿನ ಲೆಕ್ಕ ಮಾಡೋದು ಹೇಳಿ. ನಾವು ಮುಂದ್ಗಡೆ ಇದ್ದವ್ರನ್ನ ಮಾತ್ರ ಲೆಕ್ಕ ಮಾಡೋದು, ಹಿಂದಿದ್ದವ್ರನ್ನ ಲಕ್ಷಕ್ಕೆ ಬಿಟ್ಟದ್ದು. ಹಾಗೆ ನನ್ನ ನಾಟ್ಯವನ್ನು ನೋಡಿ ಮುಂದಿನ 4 ಸಾಲಿನವರು ಮೂಗಿನ ಮೇಲೆ ಬೆರಳಿಟ್ರೆ ಹಿಂದ್ಗಡೆಯವರು ಮೂಗಿನ ಒಳಗೆ ಬೆರಳಿಡ್ತಿದ್ರು. ಮಗ ಮೂಗಿನ ಮೇಲೆ ಬೆರಳು ಅಚ್ಚರಿ. ಅದು ಒಳಗೆ ಹಾಕಿದ್ರು. ಅದು ಹಿಂದ್ಗಡೆ ಇದ್ದವ್ರಿಗೆ ನಮ್ಮ ಸೂಕ್ಷ್ಮಾಭಿನಯಗಳೆಲ್ಲ ಕಾಣೋದಿಲ್ಲಲ್ಲ. ಈ ಮುಂದೆ ಕೂತವ್ರಿಗೆ ನಮ್ಮ ಸೂಕ್ಷ್ಮಾಭಿನಯವನ್ನು ಕಂಡು ಅವ್ರು ಎಲ್ಲಿಂದೆಲ್ಲ ಪ್ರತಿಕ್ರಿಯೆ ಬಿಟ್ಟಾಗ ಹಿಂದ್ಗಡೆ ಇದ್ದವ್ರು ತಡ್ಕೊಳ್ಳಿಕ್ಕಾಗದೆ ಮೂಗಿನ ಒಳಗೆ ಬೆರಳಿಡ್ತಿದ್ರು. ಹಾಗೆ ಆ ರೀತಿಯಲ್ಲಿ ಕಾರ್ಯಕ್ರಮ. ಹೀಗೆ ಒಂದಿನ ಕಾರ್ಯಕ್ರಮ ಕೊಡ್ತಾ ಇರೋ ಒಂದು ಘಟನೆ ನಡೆದೋಯ್ತು. ಏನು? ಹೀಗೆ ಮುಂದೆ ಕೂತ್ಕೊಂಡು ಬಾ. ನಾನು ನೋಡ್ತಾ ಹಿಂಗೆ ಮಾಡ್ತಾ ನಿಮ್ಮ ನೋಡಿ ಅಷ್ಟೊತ್ತಿಗೆ ನೀವು ನೋಡ್ತೀರಿ? ಅಲ್ಲ, ನಾವು ಅಭಿನಯಿಸುವಾಗ ನೋಡಬೇಕಲ್ಲ. ನಂಗೆ ಅವನು ನೋಡಿ ಪಾಪ ಅನ್ನಿಸ್ತು. ನೋಡ್ಲಿಕ್ಕೆ ಚಂದಿದ್ದ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇವನಿಗೆ ನರ ಸೆಟ್ಕೊಳ್ಳಿಕ್ಕೆ ರೋಗ ಶುರುವಾಗಿದೆ ಅಂತ ಮಾಡ್ಕೊಂಡೆ. ಇಲ್ಲ, ನಾನು ನೋಡುವಾಗ ಮಾತ್ರ ಹಂಗೆ ಮಾಡ್ತಾವ, ಉಳಿದ ಹೊತ್ತಿನಲ್ಲಿ ಸರಿ ಇರ್ತಾ. ಓ, ನಿಮ್ಮ ನೋಡೇ ಮಾಡೋದಾಗಿದ್ರೆ ಅವ. ನನಗೊಂದು ರಂಗಸ್ಥಳದಲ್ಲೆಲ್ಲ ಹಂಗೆ ಮಾಡಿದ್ರೆ ಆಗುದಿಲ್ಲ. ಹೊರಗಡೆಗೆ ಅಲ್ಲಲ್ಲ, ಎಲ್ಲೂ ಆಗುದಿಲ್ಲ, ರಂಗಸ್ಥಳದಲ್ಲಂತೂ ಆಗುವುದೇ ಇಲ್ಲ. ನಾನು ನನ್ನ ನಾಟ್ಯ ಮುಗಿಸಿದೆ, ಬಣ್ಣದ ಮನೆಗೆ ಹೋದೆ. ಇವೊಂದು ಹೂನು ಗುಚ್ಚ ತಗೊಬಂದ. ಅಲ್ಲಿ ಹೂನು ಗುಚ್ಚ ತಂದು ಅದ್ರಲ್ಲಿ ಬರ್ಕೊಂಡುಂಟು, ನಾನು ಅರ್ಧ ನೀನು ಅರ್ಧ 2 ಅರ್ಧ ಇಂದು
ನಾವಿಬ್ಬರು ಕೂಡಿ ಒಂದು ಆಗಬಹುದು ಎಂದು. ಅವನು ಕವಿಗೆ ಕರ್ಮ ನನ್ನ ಸಾಹಿತ್ಯನೇ ನಂಗೆ ಬರ್ಕೊಂಬಂದು ಕೊಟ್ಟಿದ್ದಾವ. ಕೃತಿಚೌರ್ಯ ಮಾಡಿದ್ದಾಗ ಹೌದು, ತೆಗ್ದೆ ಕಸದ್ಬಿಟ್ಟು ಬಿಸಾಡ್ದೆ ಮನೆ ಹೋದೆ. ಅಂಥದ್ದು ಎಷ್ಟು ಬರ್ತದೆ? ಬರ್ತದೆ. ಮನೆ ಹೋಗಿ ನೋಡ್ತೆ, ನನಗಿಂತ ಮೊದಲು ನಮ್ಮನೆ ಅಂಗಳದಲ್ಲಿ ಇದ್ನೇ. ಅಂದರೆ ನನ್ನ ಬಂದದ್ದು ನೋಡ್ಕೊಂಡು ನನ್ನ ಅಪ್ಪನ ಹತ್ರ ಹೇಳುದೀವ, ಹಾಂ. ಬೇಡುವೆನು ವರವನ್ನು ಕೊಡು ಮಾವ ಮಗಳನ್ನು ಆತೇನೆ ನಾ ಅವಳ ಜೋಡಿ, ಇಲ್ದಿದ್ರು ಹೋಗ್ತೇವೆ ಓಡಿ ಅಂದ. ನೀವೇನು ಹೇಳಿದ್ರಿ? ನಾ ಎಂತ ಹೇಳಲಿಲ್ಲ, ನನ್ನ ಅಪ್ಪ ಅವ್ನಿಗೆ ದಾರಿ ಎರೆದು ಕೊಟ್ಟ. ಮದುವೆ ಆಯ್ತು ಆಗಿದ್ರೆ ಆಮೇಲೆ ಗೊತ್ತಾಯ್ತು ಅವನನ್ನು ಸೋದ್ರ ಭಾವಾಗಿತ್ತು. ಏ ದೇವ್ರೆ, ಹೌದು. ಅಷ್ಟು ಹತ್ತಿರ ಸಂಬಂಧ ನಿಮಗೆ ಗೊತ್ತಿಲ್ವಾಗಿದ್ರೆ? ನಂದು ಅಂತಲ್ವೇ, ಕಲಾವಿದ್ರೆ ಹಣೆ ಬರುವೆ ಹಾಗೆ. ಏನು ಊರ ಮೇಲೆ ನೋಡಿದ್ರೆ ಎಲ್ಲರದು ಪರಿಚಯ ಇರ್ತದೆ. ಸ್ವಂತ ಮಗ ಬಂದು ಕಾಲು ಹಿಡ್ಕೊಂಡ್ರೆ ತಮ್ಮ ನಿನ್ನೆಲ್ಲೋ ನೋಡ್ದಂಗೆ ಆಗ್ತದಲ್ಲೋ ಎಲ್ಲ ಆಯ್ತು ಕೇಳುದೇ. ಅದೇ ಹಾಗೆ ಅದು. ಮಗ ಅಂಬೆಗಾಲಿಕ್ಕುವಾಗ ಮನೆಯಿಂದ ಹೊರಗೆ ಬಿದ್ದಪ್ಪ, ಮಗ ಓಡಾಡ್ಲಿಕ್ಕೆ ಆರಂಭ ಮಾಡಿದ್ಮೇಲೆ ಮನೆಗೆ ಬಂದರೆ ಪರಿಚಯ ಸಿಗ್ತದ? ಹಾಗೆ ಕಾರ್ಯಕ್ರಮದ ಭರ. ಹಾಗೆ ಆದರೆ ಒಂದು ಪುಣ್ಯ ಇರ್ಲಿ, ಒಳ್ಳೆ. ನಾವು ಇಷ್ಟಪಡೋಕ್ಕಿಂತಲೂ ನಮ್ಮನ್ನು ಯಾರು ಇಷ್ಟಪಡ್ತಾರೋ ಅವರನ್ನೇ ಮದುವೆ ಆಗೋದು ಒಳ್ಳೇದು. ಹೇಗೆ ಜೀವನ, ಹೇಗೆ ಸಂಸಾರ? ಅಯ್ಯ ಭಾಳ ಒಳ್ಳೆ, ಯಾವ ವ್ಯಸನ ಇಲ್ಲ. ಅದು ಬೇಕು. ಅದು ಬೇಕು. ಮತ್ತೆ ಹಾಗಂತ ಏನೂ ಇಲ್ಲ ಅಂತಲ್ಲ, ಹಾಂ. ವಾರಕ್ಕೆ ಒಂದ್ಸಲ ಸ್ವಲ್ಪ ತಕತ್ತಿದ್ದ. ಅಯ್ಯೋ, ವಾರಕ್ಕೆ ಒಂದಿನಲ್ಲ ಬಿಡಿ. ಹಾಂ, ಸೋಮವಾರ ತಗೊಂಡ್ಮೇಲೆ ಮತ್ತು ಮಂಗಳವಾರವೇ ಆಗಿತ್ತು. ವಾರಕ್ಕೆ ಇಷ್ಟು ದಿವಸ? ವಾರಕ್ಕೆ ಒಂದೇ ದಿವಸ. ಹೌದಾ? ಹೌದು ಹೌದಾ? ಹೌದು. ಎಷ್ಟು ದಿನಕ್ಕೆ ಒಂದು ವಾರ? 7 ದಿವಸ ಸೇರಿಸಿ ಒಂದು ವಾರ ಬರಿಬೋದು, ಬಿಟ್ಟರೆ ವಾರಕ್ಕೆ ಒಂದೇ ದಿವಸ. ಹಾಗೆ ಇವತ್ತು ತಗೊಂಡ್ಮೇಲೆ ಮತ್ತೆ ನಾ ಮಂಗಳವಾರವೇ ತಗೊಳ್ಳೋದು. ಮಂಗಳವಾರ ಗಂಡ ಒಳ್ಳೆಯವರು. ಹಾಂ, ಒಳ್ಳೆ ಎಲ್ಲ ಹೊತ್ತಿನಲ್ಲೂ ತಗೊಳ್ಳೋದಿಲ್ಲಾಗಿತ್ತೆ. ಹಿಂಗೆಲ್ಲರೂ ಜೂಜಾಡ್ಲಿಕ್ಕೆ ಹೋಗುವಾಗ ಮಾತ್ರ ತಗೊತಿದ್ದ. ಗಂಡ ಒಳ್ಳೆಯವರು. ಒಳ್ಳೆ 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 ಮತ್ತೆ ಯಾವ ವ್ಯಸನ ಇಲ್ಲ. ಜೂಜು ಎಲ್ಲ ದಿನ ಹೋಗೋದಿಲ್ಲಾಗಿತ್ತೆ. ಆ ಎದ್ರ ಬದಿ ಗೂಡಿ ಅಂಗಡಿ ಹತ್ರ ಇವತ್ತು ಎಷ್ಟು ಬಂತು ಕೇಳ್ತಿದ್ದ. ಶಾಣಬವರು. ಹಾಂ, ಅಲ್ಲಿ ತಗೊಂಡು ಹೋಗ್ತಿದ್ದ. ಬಾಗಿಲು ಸಂದಿಂದ ಹೊಗೆ ಬಿಡ್ತಿದ್ದ. ಒಲೆ ಅಲ್ಲಿತ್ತ ನಿಮ್ಮಲ್ಲಿ? ಇಲ್ಲ ಇಲ್ಲ, ಅದು ಧೂಮಪಾನ. ಅದೆಂಥದ್ದು? ಕೇಳಿದೆ ಇದು ಎಂಥದ್ದು ಅಂದೆ. ಅದು ಕೆಟ್ಟದ್ದು, ಅದನ್ನ ಸುಟ್ಟಾಕ್ತೇನೆ ಅಂದ. ಓ, ಹಾಗೆ. ನನಗೂ ಒಂದು ಕಟ್ಟು ಕೊಟ್ಟ, ನೀನು ಇನ್ನು ಸುಟ್ಟಾಕು ಅಂದ. ಬೇಡ, ನೀವೇ ಸುಟ್ಟು ಹಾಕೊಳ್ಳಿ ಅಂದೆ. ನಾನು ಬೇಡ ಅಂತ ಬಿಟ್ಟೆ. ಏನು ಮಾಡುವ ಮಗ, ಕಲಾವಿದನಾದವನಿಗೆ ಅಥವಾ ಪ್ರತಿಯೊಬ್ಬ ಜೀವಿಗೆ ಅವನನ್ನು ಅನುಸರಿಸಿ ಹೋಗುವಂಥ ಹೆಣ್ಣಿಗೆ ಗಂಡಿಗೆ ಹೆಣ್ಣು ಸಿಕ್ಕಿದರೆ ಜೀವನ ಸುಗಮದಲ್ಲಿ ಹೋಗ್ತದೆ. ಅದೆಲ್ಲ ಐರಾವತ್ ಮೈ ಮೇಲೆ ಬರ್ತದೆ. ನಾನು ನಿಮ್ಮದು ನನಗೆ ಐರಾವತ್ವೇ ಆಯ್ತದ. ನಾ ದೇವರಲ್ಲಿ ಕ್ಷಣ ಕ್ಷಣಕ್ಕೂ ಕೇಳ್ಕೊಂಡವಳು. ಏನಂತ? ನಾನೊಬ್ಬಳು ಕಲಾವಿದೆ. ನನಗೊಬ್ಬ ಕಲಾವಿದನ ಹೀಗಿದ್ದವನು ಸಿಕ್ಕಿದ್ರೆ ನನಗೆ ಅನುಕೂಲ ಆಗ್ತದೆ ಅಂತ ದೇವರೇ ನನಗೊಬ್ಬ ನಟ ಸಾರ್ವಭೌಮನನ್ನೇ ಗಂಡನನ್ನು ಹಾಕ್ಕೊಡು ಅಂತ ಕೇಳ್ಕೊಂಡಿದ್ದೆ. ಕೇಳ್ತಾವನಿಗೆ ನಾ ಹೇಳದ್ದು ಹೆಚ್ಚು ಕಡಿಮೆ ಆಯಿತಾ ಅಥವಾ ಅವರಿಗೆ ದೇವ್ರಿಗೆ ಕೇಳೋದು ಹೆಚ್ಚು ಕಡಿಮೆ ಆಯಿತೋ ಗೊತ್ತಿಲ್ಲ. ನಾ ಕೇಳೋದು ನಟ ಸಾರ್ವಭೌಮನನ್ನು, ದೇವರು ಕೊಟ್ಟದ್ದು ಚಟ ಸಾರ್ವಭೌಮನನ್ನು. ಸಾರ್ವಭೌಮತನ ಮುಖ್ಯ ಬಿಟ್ಟರೆ ಮೊದಲ ಅಕ್ಷರ ಬಿಟ್ಟ ಆಯಿತು. ಆ ರೀತಿಯಲ್ಲಿ ಅವನಿಂದ ಒಬ್ಬ ರತ್ನಪುತ್ರನನ್ನು ಪಡೆದೆ. ಸರಿ, ಪುತ್ರರತ್ನ. ಹಾಂ, ಪಡೆದೆ. ಒಂದಿನ ತವ್ರ ಮನೆಗೆ ಹೋಗಿದ್ದೆ. ಮನೆಗೆ ಬಂದು ನೋಡ್ತೆ ಮಗು ಒಬ್ಬನೇ ಆಯ್ತಾ. ಇವು ಮನೇಲಿಲ್ಲ. ಹೇಳಿದ್ರೇನು? ಹಿಂಗೆ ನೋಡ್ತೆ, ಹೋದ ಮನೆ ಸ್ವಲ್ಪ ದೂರ ಒಂದು ಕಟ್ಟೆ ಮೇಲೆ ಕೂತ್ಕೊಂಡಿದ್ದ. ಹಾಂ, ನನಗೆ ಸಿಟ್ಟು ತಡೀಲಿಕ್ಕಾಗಲಿಲ್ಲ. ಅಯ್ಯೋ, ಸಿಟ್ಟು ಬರ್ತಾಯ್ತದ ಮಗು ಬಿಟ್ಟು? ಸಣ್ಣ ಮಗು ಬಿಟ್ಟು ಹೋದೆ. ಇಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ಎಂತ ಮಾಡ್ತೀರಿ, ಮನೆ ಬನ್ನಿ ಅಂದೆ. ಜೋರಾದ್ರಿ? ಜೋರದೆ. ಎಂತ ಒಂದ ಗೊತ್ತುಂಟವ, ಮನೆಗೆ ಬರಲಿಲ್ಲ ಅಂತ ಬೈಬೇಡ ನೀನು, ಕಟ್ಟೆ ಮೇಲೆ ಕೂತ್ಕೊಂಡೆ ಇದ್ದ ಬಿಡ್ತೆ ನಾನು. ಓಹೋ ಅಂದ. ನಾ ಮನೆ ಬರುವುದಿಲ್ಲ, ನಾ ಮನೆ ಬರುವುದಿಲ್ಲ ಅಂದ. ಯಾಕೆ ಕೇಳಿದೆ? ನೀ ಮನೇಲಿರುವುದಿಲ್ಲ, ನಾ ಮನೆ ಬರುವುದಿಲ್ಲ ಅಂದ. ಈ ಮನೆ ಇರ್ತದೆ ಅಂತ ಹೇಳಬೇಕಿತ್ತು. ನಾ ಕಡೆ ಕಲಾವಿದ್ರು ಮನೇಲಿ ಇರ್ಲಿಕ್ಕೆ ಆಗ್ತದೇನೆ. ಅವನು ಹೇಳ್ಕೊಬಂದು ಮಲ್ಲಿಟ್ಟೆ. ಕೆಲವು ದಿವಸದ ಮನೆ ಬಿಟ್ಟವನು ವಿಳಾಸಿಲ್ಲ. ಎಲ್ಲ ಹೋದ್ನ ಏನಕ್ಕೆ ಫೋನ್ ಮಾಡಿ ಬರಲಿಲ್ಲ. ಇದನ್ನ ಹೋದ್ನ ಒಂದು ಗೊತ್ತಾಗಲಿಲ್ಲ. ಆದರೂ ಕರಿಮಣಿ ಹಂಗೆ ಇಟ್ಕೊಂಡೆ. ಯಾಕೆ? ಬಂದು ಕೇಳ್ರೆ ಕೊಡಬೇಕಲ್ಲ, ಇದು ತೋರಿಸ್ಕೊಡ್ಬೇಕಲ್ಲ, ಇಟ್ಕೊಂಡೆ. ಇದ್ದಪ್ಪ ಮಗನ ಮುಖ ನೋಡ್ಕೊಂಡು ಬದುಕಿದ್ದೆ. ಬಾಯಲ್ಲಿ ಬಂದದ್ದೆ. ಅದಕ್ಕೆ ನೀರು ತಗೋ ಅಂತ ಹೇಳಿದ್ದು, ಬಾಯಿ ತೊಳಿಲಿಕ್ಕೆ. ದುಃಖ ದೇವ್ರ ಕಷ್ಟ ಕೊಡುವ ಹೇಗೆಲ್ಲ ಕೊಡ್ತಾ ನೋಡು. ಒಂದಿನ ಊಟ ಮಾಡ್ಕೊಂಡು ಚಾಪಿ ಮೇಲೆ ಮನಿಕೊಂಡು ನನ್ನ ಮಗ ಚಾಪಿಂದ ಕೆಳಗೆ ಬಿಚ್ಚೋತೋದ್ನೆ, ಚಾಪಿಂದ ಕೆಳಗೆ ಬಿಚ್ಚೋತೋದ. ಸುಮ್ಮನೆ ಯಾರಿಗೆ ಹೇಳುದು ನೀವು?
ಚಾಪಿಂದ ಬಿದ್ದು ಸಾಯ್ತಾರ, ಚಾಪೆ ಮೇಲೆ ಸತ್ತದಂತ ಬೆಳಿಗ್ಗೆ ಹೇಳಿ. ಚಾಪಿಂದ ಕೆಳಗೆ, ಚಾಪೆ ಮಂಚದ ಮೇಲೆ ಇತ್ತೆ. ಅದನ್ನು ಮೊದಲೇ ಹೇಳಲಿಕ್ಕೆ ಆಗುದಿಲ್ಲ ನಿಮಗೆ? ನಿಂಗೆ ಗೊತ್ತುಂಟು ಹೇಳಿಲ್ಲ ನನಗೆ ನಾನೇ ಮಾಡಿದ್ನ ಇಲ್ಲ. ಹಾಂ, ಈ ಕಡೆಗೆ ತಾಳಿ ಕಟ್ಟಿದ ಮಗನನ್ನು ಕಳ್ಕೊಂಡೆ. ಒಳ್ಳೇದಾಯ್ತು, ಒಳ್ಳೇದು. ತಾಳಿ ಕಟ್ಟಿದ ಗಂಡ, ಹಾಂ, ಹೊಟ್ಟೆಲಿ ಹುಟ್ಟಿದ ಗಂಡನ ಕಳ್ಕೊ, ಹೊಟ್ಟೆಲಿ ಹುಟ್ಟಿದ ಮಗ, ತಾಳಿ ಕಟ್ಟಿದ ಗಂಡ, ಇಬ್ಬರನ್ನು ಕಳ್ಕೊಂಡು. ಏನೋ ವ್ಯತ್ಯಾಸ ಉಂಟು ನಿಮಗೆ, ಮಗನ ಮಗ್ಗು ಗಂಡ ಮಗ್ಗ ಗೊತ್ತಿಲ್ಲ. ಹಾಂ, ಜೀವನದಲ್ಲಿ ಜಿಗುಪ್ಸೆಗೊಂಡು ತೀರ್ಥಕ್ಷೇತ್ರ ಸಂಚಾರಕ್ಕೆ ಹೊರಟೆ. ಕಾಶಿಗೆ ಬಂದೆ. ಗಂಗೆಯಲ್ಲಿ ಸ್ನಾನ ಮಾಡಿ ವಿಶ್ವನಾಥನ ಗರ್ಭಗುಡಿಯ ಮುಂದೆ ಕೈ ಮುಕ್ಕೊಂಡಿದ್ದದ್ದು ಒಂದು ನೆನಪುಂಟು. ಯಾವುದು? ಬೆಳಕು. ಏನಾಯ್ತು? ಬಂತ. ಆ ಬೆಳಕಿಗೆ ಕಣ್ಣು ಮುಚ್ಚೋಯ್ತು. ಕಣ್ಣು ಬಿಟ್ಟು ನೋಡ್ತೇನೆ, ನಾ ಇಲ್ಲಿದ್ದೇನೆ. ಯಾವ ಜನ್ಮದ ಮೈತ್ರಿಯೋ ಏನೋ, ನಾನು ಇಲ್ಲಿ ಬಂದೆ. ನನಗೆ ನಿಮ್ಮ ಯೋಜನೆ ಅಡಿಯಲ್ಲಿ ಆಶ್ರಯ ಸಿಗ್ತದ? ಖಂಡಿತವಾಗಿ ಆಶ್ರಯ ಕೊಡ್ತೇನೆ. ಎನ್ನ ಮಾತಾ ಮೈಯ ತೆರದಲ್ಲಿ ನಾನು ನೋಡಿಕೊಳ್ತೇನೆ. ಊಟದ ಹೊತ್ತಲ್ಲವೇ ಶುಚಿಯಾಗಿ ನೀವೇ ಕಡ್ದಾಕ ತಿಂದದೆ. ಏನನ್ನ? ಹಸಿವಾಗಿ ಹೊಟ್ಟೆ ತುಂಬಿದ ಹೇಗೂ ಧನ್ಯವಾದ ಹೇಳುದು. ವಾಸನೆ ನೋಡು. ಎಂತಾಯ್ತೆ? ಊಟ ಮಾಡಿದ ಯಾವ ಕೈಯಲ್ಲಿ? ಬಲಗೈಲಿ. ಮತ್ತೆ ಆ ಕೈ ಅಂತ ತೆಗಿತಿರೋದು ನೀವು? ವಾಸನೆಯನ್ನು ಗ್ರಹಿಸುವ ಶಕ್ತಿ ಬಲಗೈಗಿಂತ ಎಡಗೈಗೆ ಹೆಚ್ಚಿರ್ತದೆ. ಯಾಕೆ ಕೇಳು? ಅಷ್ಟೊತ್ತು ಊಟ ಮಾಡಿದ ನಾನು ಕೈ ತೊಳೆಯುವಾಗ ಹೀಗೆ ಮಾಡಿದೆ. ಅಷ್ಟಕ್ಕೆ ಈ ವಾಸನೆ ಇದು ತಕ್ಕೊಳ್ತು ಅಂತಾದರೆ ಇದೇ ತಗೊಳ್ಳುವ ವಾಸನೆ ಹೇಗೆ ತಗೊಳ್ಬಹುದು ನೋಡು. ಅಲ್ಲಿ ಎರಡುಂಟು, ಒಂದು ಗ್ರಹಿಸುವುದು, ಇನ್ನೊಂದು ಸಹಿಸುವುದು, ಎರಡುಂಟು. ಅದು ಎರಡೂ ಅವ್ರವ್ರ ಯೋಗ್ಯತೆ ಮೇಲೆ ಇಟ್ಕೊಳ್ಳಿ ನೀವು. ಹಾಗೆ ನೀವೇ ಮಾಡಿ ನೋಡಿ, ತುಂಬಾ ಸಂತೋಷ ಆಯ್ತು. ಮಗ ಊಟ ಒಳ್ಳೆದಾಯ್ತಾಗಿದೆ? ಒಳ್ಳೆದಾಯ್ತು. ಅಜ್ಜಿ ತಾಂಬೂಲ ಉಂಟು? ಬೇಡ, ಈಗಂತ ಬೇಡ. ತಾಂಬೂಲ ಹಾಕೋದು ಮಾತಾಡ್ಲಿಕ್ಕೆ ತೊಂದರೆ. ಸರಿಯಾ? ಹಾಗಿದ್ರೆ ಮಲ್ಕೊಳ್ಳಿ. ಉಂಡ ತಕ್ಷಣ ಮಲಗಬಾರ್ದು ಮಗ. ಯಾಕೆ? ಉಂಡು 100 ಅಡಿ ನಡೆದು ಕೆಂಡದೊಳು ಕೈ ಕಾಸಿ ಗಂಡು ಮೇಲಾಗಿ ಮಲಗಿದರೆ ವೈದ್ಯರ ಗಂಡ ತಾಲೂಕು. ಶಿಶಿ ಎಂತ ಗೊಂಡು ಮೇಲಾಗಿ ಪದಾರ್ಥ ಭಾವಿಸಬೇಡ. ಯಾವ ಪದಾರ್ಥ ಇದು? ಅಪಾರ್ಥ ಭಾವಿಸಬೇಡ. ಗಂಡು ಮೇಲಾಗಿ ಅಂದ್ರೆ ಬಲಭಾಗ ಮೇಲಾಗಿ. ಹಾಗೆ ಮಲಗಿದ್ರೆ ಆರೋಗ್ಯ ವೃದ್ಧಿಸ್ತದೆ, ಉಂಡದ್ದು ಜೀರ್ಣಿಸ್ತದೆ. ಅಜ್ಜಿ ನೀವು ಮೇಲ್ ಮಲಗ್ಬಿಟ್ರ ಕೆಳಗ? ಇಲ್ಲ, ನಂಗೆ ಈಗೀಗ ಮ್ಯಾಲ ಮಲಗಲಿಕ್ಕೆ ಆಗುಲ್ಲ, ನಾ ಕೆಳಗೆಯ. ಹೌದೌದು. ನಿನಗೆ ಮಲಗಿದ ತಕ್ಷಣ ನಿದ್ರೆ ಬರ್ತದ? ನನಗೆ ಮೊದಲೇ ಬರ್ತಿತ್ತು, ಈಗೀಗ ಬರುತ್ತಿಲ್ಲ, ವಯಸ್ಸಾಯ್ತಲ್ಲ. ನಿನಗ? ನನ್ಗೆ ನಿದ್ದೆ ಬರುದಿಲ್ಲ ಅಜ್ಜಿ. ಅಶ್ವಿನಿ ಮನೆ ಹೋಗ್ಬೇಕಿತ್ತು, ಮಲ್ಲಿಲ್ಲ. ಅದು ಅಶ್ವಿನಿ ದೇವತೆಗಳು. ಅದೇ ಗಂಧರ್ವ ಲೋಕದಲ್ಲಿ ಇಲ್ಲ, ಸ್ವರ್ಗದಲ್ಲಿ ಇರುದು ಅಂತ ಹೇಳುದು ನಾನು. ನಮ್ಮನೇಲಿ ಅವ್ರಿಲ್ಲ ಅಂತ. ಹೌದೌದು. ಅಜ್ಜಿ ನಂಗೆ ಈ ಕಣ್ಣು ಮುಚ್ಚಿದ ತಕ್ಷಣ ನಾ ಹೇಳುದಿಲ್ಲ. ಕನ್ಸ್ಬಿಡ್ತದ ಅಜ್ಜಿ? ಚಂದದ ಗಂಡು ಹತ್ತಿರ ಬರೋದಜ್ಜಿ. ಹಾಗೆ ಹತ್ತಿರ ಬಂದು 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 ನಂದು ಇಲ್ವಾ ಇಲ್ಲ, ಸುಂದರ ರಾಜಕುಮಾರ ಬಂದ ಕಾಣ್ತದೆ. ವನವಿಹಾರ ಜಲಕ್ರೀಡೆಗೆ ಕರ್ಕೊಂಡು ಹೇಳ್ಬೇಡಿ ನೀವು, ಅದೆಲ್ಲ ಕಾಣ್ತದೆ ಅಲ್ವಾ? ನಂಗೆ ಅದೆಲ್ಲ ಗೊತ್ತುಂಟೆ. ನಾನು ನಿನ್ನ ವಯಸ್ಸು ದಾಟ್ ಬಂದವಳೆಯ. ಅದು ನಿಂಗೆ ಕನಸಿನಲ್ಲಿ ಎಷ್ಟು ಜನ ಬಂದಂಗೆ ಕಾಣ್ತದೆ? ಒಬ್ಬರೇ? ನನಗೆ ಹಂಗಲ್ಲಾಗಿತ್ತೆ, ಒಂದು 35-40 ಜನ ಬಂದಂಗೆ ಕಾಣ್ತಿತ್ತು. ಅದೇನು ಹಾಗೆ? ಕಲಾವಿದರಲ್ಲೇ ಹಿಮ್ಮೇಳದವರು, ಸಂಘಟಕರು, ವ್ಯವಸ್ಥಾಪಕರು, ಅಭಿಮಾನಿಗಳು ಎಲ್ಲರೂ ಬಂದು ರಾಶಿ ಬಿದ್ದಂಗೆ ಕಾಣ್ತಿತ್ತು. ನಾನು ಅದು ನೀವು ಮಾತ್ರ ನೋಡಿ, ಆದರೂ ಸಹಿಸ್ಕೊಂತಿದ್ದೆ ನಾನು. ಹಾಗೆ ಇವನು ಕೆಲಸ ಮಾಡು, ನಾನು ಕತೆ ಹೇಳ್ತೇನೆ. ಕಥೆಯಲ್ಲಿ ರಾಜಕುಮಾರ ಬರಬೇಕು, ಅಜ್ಜಿ ಕತೆ ಆಗ್ಬಾರ್ದು. ಇಲ್ಲ, ಒಳ್ಳೆ ಕತೆ ಹೇಳ್ತೇನೆ. ಆಯ್ತು. ಆದ್ರೆ ಒಂದು ನೀವು ಹೂ ಹಾಕು. ಮಗ, ಭೂಲೋಕದಲ್ಲಿ ಶ್ರೇಷ್ಠವಾದ ದೇಶ ಮಾತೃ ದೇಶ. ಆ ಮಾತೃ ದೇಶವನ್ನ ಚಂದ್ರಸೇನ ದೇಶ.
25 ಹಾಕಿ ಇರಲಿ. ಕತೆ ಆಗೋಯ್ತಾ? ಮತ್ತೆ ನೀವು ಹೂ ಹಾಕುದು ನೋಡ್ರಿ, ಕತೆ ಕೇಳೋರು ಹೂ ಹಾಕಿದಂಗಿಲ್ಲ. ಹಾ. ಆ ಭೂಲೋಕದಲ್ಲಿ ಗುಮ್ಮಕ್ಕೆ ಹೂ ಹಾಕಿದಂಗೆ ಉಂಟು. ಮತ್ತು ಹೂ ಹಾಕಿ ಅಂತ ವಾಕ್ಯದ ಕೊನೆಯಲ್ಲಿ ಹೂ ಅಂದ್ರೆ ಸಾಕು. ಹಾಗೆ ಶ್ರೇಷ್ಠವಾದ ದೇಶ ಮಾತೃ ದೇಶ. ವಾಕ್ಯದ ಕೊನೆ ಹೂ. ಅದೇಳದು ಬೇಡವೇ, ಬರೀ ಹೂ ಅಳು ಸಾಕು. ಬರೀ ಹೂ. ಆವ ಚಂದ್ರಸೇನ ಜಯಸೇನ ಆಳ್ಕೊಂಡಿದ್ರು. ಹ್ಮ್. ಆ ಕಾಲಕ್ಕೆ ಶೋಣಿತಾಪುರವನ್ನ ರಕ್ತಜಂಗಾಸುರ ಆಳ್ಕೊಂಡಿದ್ದ. ಹಾ. ಈ ರಕ್ತಜಂಗಾಸುರನ ಅಪ್ಪನನ್ನ ಚಂದ್ರಸೇನ ಜಯಸೇನ ಅಪ್ಪಕೊಂಡಿದ್ದಂತೆ. ಹಾ. ಅದು ಈ ರಕ್ತಜಂಗನ ಮಾಡಿದವನಿಗೆ ಗೊತ್ತಿಲ್ಲ. ನೀವು ಕತೆ ಹೇಳ್ತೀರಾ ಮಾಡ್ದವಂದ್ರೆ? ಕೊಂದದ್ದು ಅವನಿಗೆ ಗೊತ್ತಿಲ್ಲ ಅಂತ. ರಕ್ತ ಜಂಗ ನನಗೆ ಗೊತ್ತಿಲ್ಲ. ಒಂದಿನ ದೇವರ್ಷಿ ನಾರದರು, ಯಾರು? ದೇವರ್ಷಿ ನಾರದರು ದೇವರು ಶಿನಾರದರು ಬಂದು ನೀನಪ್ಪ ತಿಮ್ಮಪ್ಪ ಬಂದಿದ್ದ ಅಂದ್ರು. ಯಾವ ತಿಮ್ಮಪ್ಪ? ಜೀಳಿಗೆ ತಿಮ್ಮಪ್ಪ, ನಿಂಗೆಂತ ಕೇಳ ನಿನ್ನಪ್ಪನನ್ನ ಅವನಪ್ಪ ಬಂದಿದ್ದ. ಹಾ ಹಾ. ಇವು ಸೇನಾ ಸಮೇತ ಮಾತೃ ದೇಶಕ್ಕೆ ಹೋದ. ಮೊದಲು ಯುದ್ಧಕ್ಕೆ ಜಯಸೇನ ಆಗಮಿಸಿದ. ಹಾ. ನಡೆದ ಯುದ್ಧದಲ್ಲಿ ಜಯಸೇನನ ಬರ್ಬರ ಹತ್ಯೆ ಮಾಡಿದ ರಕ್ತಜಂಗ. ಹತ್ಯೆ. ಚಂದ್ರಸೇನನ ಮಡದಿ ಸತ್ಯಶೀಲೆ ಮೈದುನ ಸತ್ತದ್ದನ್ನು ನೋಡಿ ಬಿಕ್ಕಿ ಬಿಕ್ಕಿ ಅತ್ತಳು. ಅಯ್ಯೋ ಮೈದುನ, ನನ್ನನ್ನಾಗಲಿ ಬೋಧಯ, ನಿನ್ನನ್ನು ಬಿಟ್ಟು ನಾನು ಬಾಳಲೆಂತು ಮೈದುನ ಅಂತ ಕಣ್ಣೀರು ಹಾಕಿದ್ರು. ಆಮೇಲೆ ಏನಾಯ್ತು? ಆಮೇಲೆ ಅದು ಮೈದುನ ಆಮೇಲೆ ಏನಾಯ್ತು ಮುಂದೆ ಹೇಳಿ. ಆಮೇಲೆ ಚಂದ್ರಸೇನ ಬಂದ, ಅವನು ಸೋತದ. ಅವ ದುಃಖ ಏನ್ ಮಾಡಿದವಳು? ಅವ ದುಃಖ ಮಾಡಲಿಲ್ಲ. ಮುದುಕಿ ಗಂಡ ಸತ್ತ ದುಃಖ ಮಾಡ್ಲಿಲ್ವಾ? ಗಂಡ ಸತ್ತ ಮೇಲೆ ಅದಕ್ಕೆ ಜಿಗುಪ್ಸೆ ಬಂದೋಯ್ತು. ದುಃಖ ಮಾಡುವ ಮೈದನ್ನ ಮಗನಂಗೆ ನೋಡ್ಕೊಂಡಿದ್ಲೆ. ಹಾಗೆ ಸಾಯ್ಬೇಕು ಅಂತ ಮುಂದಾದ. ನಾರದ್ರು ಬಂದ್ರು, ನೀ ಸಾಯ್ಬೇಡ, ಸಾಧನೆ ಮಾಡು, ಕಾಶಿಗೆ ಹೋಗು, ಗಂಗೆ ಕುರಿತು ತಪಸ್ಸು ಮಾಡು ಅಂದ್ರು. ಮಾಡಲ್ಲ? ಗಂಗೆ ಕುರಿತು ತಪಸ್ಸು. ಹಾ. ಗಂಗೆ ಒಲೆದು ಬಂದಳು. ಒಲಿದು ಬಂದು ಬಂದು ಅದು ಬಂದವಳ ವಿಷಯ ಇವಳು ಹೇಳಲು ಕೇಳಿಕೊಂಡು ಅವಳ ವಸತಿ ಸಖನಾದಂತಹ, ಯಾವ ಸಖ? ಗಂಗೆಯ ವಸತಿ ಸಖನಾದ, ವಸತಿ ಗೃಹ ಉಂಟು ಅಲ್ಲ ವಸತಿ ಸಖ ಸವತಿ ಸುತ ಆದಂತ ದೇವಿದಾಸ್ನಿ ಬರ್ಲಿಕ್ಕೆ ಹೇಳಿದ್ರು. ಏನ್ ಮಾಡ್ದ? ಹೌದು ಇವಳು ಕರೆಯುವಾಗ ಆ ದೇವಿದಾಸ ಬಿದ್ರಿಕಾನಲ್ಲಿ ಇದ್ದಿದ್ದ. ದೇವಿದಾಸ ಅಲ್ಲಾಗಿದೆ, ವೇದವ್ಯಾಸ ಬಹುಶಃ. ಬಿದ್ರಿಕಾನಲ್ಲಿ ಇದ್ದಿದ್ದ. ಬಿದ್ರಿಕಾನಲ್ಲ ಬಹುಶಃ, ಬದವಿಕಾಶ್ರಮ ಇರಬಹುದು. ಎನ್ನ ವಸತಿ ಸಖನು ವ್ಯಾಸನು ಸನ್ನುತ ಗುಣಯತನು ಉನ್ನತ ಬದರಿಕಾಶ್ರಮದಲ್ಲಿ ಇದ್ದ. ಇವಳು ಕರೆಯುವಾಗ ಪಿಂಡ ಹಿಡ್ಕೊಂಡು ಬಂದ. ಪಿಂಡ ಹಿಡ್ಕೊಂಡು ಬಂದ, ಆ ಪಿಂಡ ಕೊಟ್ಟ. ನವಮಾಸ ನವದೇವ ನವಗಳಿಗೆ ಪರ್ಯಂತ ಪಿಂಡ ರಕ್ಷಣೆ ಮಾಡು, ಪಿಂಡದ ಉದಿಪಾತ ಮೇಳದ ಚಂಡೆ ಬಡಿವನಾಥ. ಪಿಂಡದೊಳು ಉದಿಪಾತ ದುರುಳನ ಮಂಡೆ ಬಡಿವ ಮಂಡೆ ಹೊಡಿವ ಅಂದ. ಚಂಡೆ ಮಂಡೆ ಹೊಡಿವ ಅಂತ ಈ ಪಿಂಡದ ಹೊಟ್ಟು ಮಂಡೆ ಹೊಡಿವ ಅಂದ. ದುರುಳನ ಹಾಗೆ ಇವಳು ಹಿಡ್ಕೊಂಡು ಈ ವಿಷಯ ರಕ್ತಜಂಗನಿಗೆ ಗೊತ್ತಾಯ್ತು. ಅವ ಅಂತ ತಂಗಿ ಕೇಶಿ ಕರ್ಕ ಬಂದ. ತಂಗಿ ಬೇರೆ ಇದ್ಲ? ರಕ್ತ ಕೇಶಿ ಒಳ್ಳೆ ಒಳಗಿದ್ದ ಕೆಟ್ಟೋಳ? ಒಳ್ಳೆಯವಳು ಪಾಪ. ಬರೀ ತೆಗೆದಾಕ. ಹಾ, ಈ ತೆಗೆದು ಹಾಕುದು ಯಾವುದನ್ನ? ಒಳ್ಳೇದಾದದ್ದು ಮಾತ್ರ ಅಲ್ವಾ, ತೆಗೆದು ಪುನಃ ಹಾಕುವುದು. ಭಾಳ ಒಳ್ಳೆಯವಳು. ಹಾಗೆ ಅವಳು ಕರ್ಕ ಬಂದಾಗ ಪಿಂಡ ಕೊಡೋಳು ಪೀಡಿಸ್ದ. ತಕ್ಷಣ ಅವಳು ವ್ಯಾಸನಾಮೋಚ್ಚಾರಣೆ ಅಂತ ಪಿಂಡ ಒಗೆದು, ಪಿಂಡ ಒಗೆದದ್ದೇ ತಕ್ಷಣ ಒಂದು ಶಕ್ತಿ ಹುಟ್ಟು ಬಂತು. ಹುಟ್ಟಿ ಬಂದಂತಹ ಶಕ್ತಿ ದುಷ್ಟನಾದ ರಕ್ತಜಂಗನನ್ನು ಕೊಂದಾಗ್ತ. ಅವನಿಗೆ ರಕ್ತಜಂಗ ಹೋದ, ರಕ್ಷಿಸ ರಾಕ್ಷಸಿ ಹೋದ್ಲು, ಎಲ್ಲ ಹೋದ್ರು. ರಾಕ್ಷಸಿ ಆ ಸಂತಾನ ನಾಶ ಆಗೋಯ್ತು. ರಾಕ್ಷಸಿ ಒಳ್ಳೆ ಕೆಲಸ ಮಾಡಿಲ್ವೇ? ರಾಕ್ಷಸಿ ಹೋಗ್ಲಿಲ್ವೇ? ಕತೆ ಮುಂದುಂಟೆ. ಮುಂದುಂಟಾ? ಹೌದು, ರಕ್ತಜಂಗ ಸತ್ತೋದ. ರಕ್ತಜಂಗ ಇವನಿಗೆ ಎಲ್ಲಿಂದ ಬಂದೆ ಏನು ಬಂದೆ ಒಂದು ಗೊತ್ತಾಗ್ಲಿಲ್ಲ. ಅವಾಗ ಅವಳ ಹತ್ರ ಕೇಳ್ದ, ಯಾರು ಪೇಳವು ತಾಯಿ, ನಾನು ಯಾರು, ನನಗೆ ಎಲ್ಲಿಂದ ಬಂದೆ ಗೊತ್ತಾಗ್ಲಿಲ್ಲ, ಇದೆಲ್ಲ ಏನು ಅಂತ ಕೇಳ್ದ. ಆಗ ಅವಳು ಹೇಳಿದ್ರು, ರಕ್ತಕ್ಕೆ ಕ್ಷೇತ್ರ ರಕ್ತಕ್ಕೆ ಅಲ್ಲಲ್ಲ ಸತ್ಯಶೀಲ ಹತ್ರ. ಆಗ ಅವಳು ಹೇಳಿದ್ರು, ಪರಮ ವೇದವ್ಯಾಸರ ಮುನಿಯ ಕೃಪೆಯಿಂದ ಹರಿದುದು ದುರಿತ ನಿನ್ನಯ ತರ ನಾನು ಪಡೆದೆ. ದುರಿತ ಅದೇ ನಾವು ಉಸಿರು ತಕೊಂಡ ಮಧ್ಯದಲ್ಲಿ ನಿನ್ನ ಪಡೆದೆ. ಇವತ್ತಿನಿಂದ ನೀನು ರುದ್ರನ ಆವಿರ್ಭಾಗದ ಪಿಂಡದಿಂದ ಹುಟ್ಟಿದ್ರಿಂದ ನಿನಗೆ ರುದ್ರಗೋಪ ಅಂತ ಹೆಸರಿಟ್ಟಿದ್ದೇನೆ. ಹಾಗಾಗಿ ನೀನು ಅವಳೆಂಥದೋ ಹೇಳಿತ್ತು, ರುದ್ರಪುರ ಅಲ್ಲ ಮಾತೃ ದೇಶದ ಅಧಿಕಾರಿ ಹಾಗೂ ನೀನು ಮಗನೇ ಅಂತ ಹೇಳಿದ್ರು. ಅವಲ್ಲಿ ಅಧಿಕಾರಿ ರುದ್ರಕೋಪ ಹರಕೋಪ ಅನ್ನೋ ತಡಿಯ ಆಗ್ಲಿಲ್ಲ.
ಕೂಸೋದಿಲ್ಲ. ಇವಳು ನಿದ್ದೆ ಮಾಡಿದ್ದಾಳೆ. ಲಂಗ ಸಮೇತವಾಗಿ ಮಂಚ ಪಲ್ಲಂಗ 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 ಸಮೇತವಾಗಿ ಇವಳನ್ನ ಮೈಕದಲ್ಲಿ ಭೂಲೋಕಕ್ಕೆ ಕೊಂಡೊಯ್ತು. ಈಗ ಕರ್ಕ ಬಂದದ್ದು ಒಬ್ರಿಗಾದ್ರೂ ಗೊತ್ತಾಯ್ತಾ? ನನಗೆ ಗೊತ್ತಾಗ್ಲಿಲ್ಲ, ನಿಮ್ಗೆ ಗೊತ್ತಾಗ್ತದೆ. ಅದೇ ಮೈಕದಲ್ಲಿ ತರೋದಂದ್ರೆ ಹಾಗೆಯ. ಇವು ಎಲ್ಲೋದ ಇವ? ಉತ್ತರಗೊಬ್ಬ ಚಿನ್ನಮರಿ ಪಾಪಚ್ಚಿ ಬಾ. ನೀನೇನೆ ನಾನು ಎತ್ತಿವ್ರೆ ಎಂತ ವೇಷವೇ. ಮತ್ತೆ ಬರೇ ನಿನ್ನ ಕಣ್ಣಿನ ತೀಕ್ಷ್ಣತೆಯಿಂದ ಅರ್ಥವಾಯ್ತು. ಸರಿ, ಅವ್ರ ಕೆಲಸ ಏನು? ಅದು ಊಟ ಕೂತಾಗ ನಾನು ರಾಕ್ಷಸಿ ಅಂತ ಗೊತ್ತಾಯ್ತು. ಅವ್ರು ಹೊಡೆದ್ರು ಒಬ್ಬರು ತಿನ್ಕೊಂಡು ಬಂದೆ. ಒಂದೇ ಹಾಕಿಲ್ಲ ಅವತ್ತು ಹೇಳ್ತೇನೆ, ಕರೆದಾಗ ಬರ್ರೆ ಹೇಳಿದ್ದನ್ನ ಮಾಡುವೆ ಅಂತ ಹೇಳಿದ್ದಲ್ಲ. ಈಗ ಪೆಟ್ಟು ತಿನ್ಕೊಂಡು ಬಂದ್ಯಾ? ಅವಸರ ಕುಡ್ದು ಹೌದು ಮರ 100ಕ್ಕೆ 100 ಅನುಮಾನವೇ ಇಲ್ಲ. ಅಂತಪುರದಲ್ಲಿ ತಂದಿಟ್ಟಿದ್ದೆ ನಾನು. ಹೌದಾ? ಅಂದ ಹೆಣ್ಣು ಮಕ್ಕಳು ಏಕಾಂತದಲ್ಲಿರುವಾಗ ಗಂಡು ಮಕ್ಕಳು ಹೋಗಬಾರ್ದು. ಮಲಗಿದಾಗ ಅವರ ಬಟ್ಟೆ ವ್ಯಸ್ತಾಸ್ತವಾಗಿ ಅಸ್ತವ್ಯಸ್ತ ಆಗಿರ್ಲಿ, ತೊಂದರೆ ಇಲ್ಲ. ಗಂಡನಾಗುವವನು ಅದು ಆಮೇಲೆ ಆಯ್ತಲ್ಲ. ಮತ್ತೆ ಎಂತ ಮಾಡಿದೆ ಈಗ? ನಾ ಸರಿ ಮಾಡ್ಬೇಕು ನೋಡಿ. ನೋಡು, ನಿನ್ನಂಗಲ್ಲ, ಅವಳಿಗೇನು ಗೊತ್ತಿಲ್ಲ. ಓ ಅಂತ ಇಲ್ಲಪ್ಪ, ನಿನ್ನ ಕೈ ಕಾಲು ಬರುತ್ತಿದ್ರೆ ಬೇರೆದ. ನನಗೆಲ್ಲ ಗೊತ್ತುಂಟದೆ. ನಿಂಗೆ ಎಲ್ಲ ಸುಳ್ಳು ಹೇಳ್ಬೇಡ. ಗೊತ್ತುಂಟು ನನಗೆ. ಅರಮನೆ ಯಾರ್ದು? ನಂದು. ಇಲ್ಲಿ ಚರ್ಯ ಚಟುವಟಿಕೆ ನಿಂಗೆ ಗೊತ್ತುಂಟೆ? ಗೊತ್ತುಂಟು. ಅವಳೆಲ್ಲಿ ಅವಳು? ಮೇಲೆ ಅವಳಿಗೆ ಗೊತ್ತುಂಟಾ? ಅದು ಹೇಳಿದ್ದೆ ನಾ ಕೇಳಿದ್ದು ಅದು. ಹಾಗೆ. ಒಟ್ಟು ಮಧ್ಯ ಹೂ ಹಾಕಿದ್ರೆ ಗಂಡ. ಹಾಗಾಗಿ ಅವಸರ ಮಾಡಬೇಡ, ಅವಸರ ಮಾಡಬೇಡ. ನೀನಂತ ಕೂತ್ಕೊಳ್ಳು. ನಂಗೆ ಕಣ್ಣು ಕಾಣುವುದಿಲ್ವಾ ನಿನ್ಗ? ಹಾಂ, ಎಲ್ಲ ಕಾಣ್ತದೆ ನಿನ್ಗೆ. ಹೋಗು. ಗ್ರಾಚಾರ ನೋಡಿದ್ಯಾ? ಏನು ನಿನ್ಗೆ ಇಷ್ಟೆಲ್ಲ ಅವಸರ ಉಂಟೋಳಾಗಿದ್ರೆ ನಾನೇ ಚಿತ್ರಾಕ್ಷಿ ಮಾಡ್ಕೊಂಬತ್ತಿದ್ನಲ್ಲ ಪುಣ್ಯಾತ್ಮ. ನಾನು ಯೋಜನೆ ದೂರಕ್ಕೆ ಹೋಗ್ತಿದ್ದೇನೆ. ರಕ್ತಾಕ್ಷಿಯಾದ ನನಗೆ ಚಿತ್ರಾಕ್ಷಿ ಆಗುವುದಕ್ಕೆ ಅಕ್ಷರ ಮಾತ್ರ ವ್ಯತ್ಯಾಸವಲ್ಲವೇ? ಅಕ್ಷರ ಅಲ್ಲ, ಪೂರ್ತಿ ವ್ಯತ್ಯಾಸ ಉಂಟು. ಹೋಗ್ಯಾ? ಕೊನೆಯದಾಗಿ ಒಂದು ಮಾತು ಹೇಳು. ಅವಸರ ಮಾಡಿದರೆ ಯಾವ ಹೆಣ್ಣು ಒಲಿಯುವುದಿಲ್ಲ. ಹೌದಾ? ನಿಧಾನ ಆದರೆ ರಾತ್ರಿ ಮಾತ್ರ ಉಳಿಯುವುದಿಲ್ಲ. ಅಷ್ಟೇ ನಂಗೆ ಆಯ್ತು. ಎರಡನ್ನೂ ಅನುಸರಿಸಿ ಕಾರ್ಯರಂಗಕ್ಕೆ ಬರ್ತೇನೆ. ನಾನು ಅವಳು ನೋಡ್ತೇನೆ. ವೃದ್ಧೆ ಕತೆ ಮುಗಿಸಿದೆಯೇ ಕಂಜದಳಲೋಚನೆಯೇ ಕಂಡರೆ ಅಂಜಿಕೆ ಬಿಡು ನಾರಿ. ಕಂಜದಳಲೋಚನೆಯೇ ಕಂಡರೆ ಅಂಜಿಕೆ ಬಿಡು ನಾರಿ, ನೀ ಅಂಜಿಕೆ ಬಿಡು ನಾರಿ. ವಯ್ಯಾರಿ ವಯ್ಯಾರಿ ಮಾಡುವುದು ಬೇಡ. ಓ ಚಿತ್ರಾಕ್ಷಿ, ನನ್ನ ಹೆಸರು ಬೇರೆ ಗೊತ್ತಿದೆ ನಿಮಗೆ? ಖಂಡಿತ ಗೊತ್ತಿದೆ. ಕಂಜದಳಲೋಚನೆ ಅದೆಷ್ಟು ಚಂದವೇ. ದೂರದಿಂದ ನೋಡಿದ್ದೆ, ಈಗ ಹತ್ತಿರದಲ್ಲಿ ನೋಡ್ತಾ ಇದ್ದೇನೆ. ಕಣಬಿಡು, ನಿನಗೆ ಯಾವ ಭಯವೂ ಬೇಡ. ದೂರ ಸಾರೋ ದೂರ ಸಾರೋ ದೂರ ಸಾರೋ ದೂರ ಸಾರೋ ದೂರ ಸಾರೋ. ಚೋರ ತರ ತಂದಿ. ಹೌದು, ಅಲ್ಲಿಂದ ಇಲ್ಲಿಗೆ ತಂದಿಯಲ್ಲ. ನಾನೇ ಕರೆಸಿ. ಬೇಡ ಬೇಡ, ನನಗೆ ನೀನು ಸಹಿಸಿಕೊಳ್ಳಿಕ್ಕಾಗುದಿಲ್ಲ. ನೋಡು, ನಾನು ಸಿಟ್ಟು ಮಾಡ್ಬೇಡ, ಸಿಟ್ಟು ಮಾಡಬೇಡ. ಇಲ್ಲಿ ಅರಸನ, ನನಗೆ ನೀನು ಬೇಕು. ಬಾರ ಅರಸನ ಇಳೆಯಾಧಿಪತಿಯ ನೀನು. ಯಾಕೆ ಮಾನಸತ್ತವ ಮರ್ಯಾದೆ ಬಿಟ್ಟವ. ಅದರದ್ರೆ ನಿನಗೊಂದು ಮಂಚೆ ಗೊತ್ತಿಲ್ಲೋ ಮಾರ. ಜಾಸ್ತಿ ಅರಮನೆ ಅರಸನ ಮೇಲೆ ಗತಿ ಇಲ್ವೇನೆ? ಮತ್ ನನ್ನ ಮಂಚೆ ಹೊತ್ಕೊ. ನಿನಗಿರ್ಲಿ ಅದು ಅಂತ. ಬೇಡ,
ಹೇಗೆ ತಂದಿದ್ಯೋ ಹಾಗೆ ಕಳುಹಿ ಕೊಟ್ಟರು ಲೇಸು. ಇಲ್ಲದೆ ಇದ್ರೆ ಇಲ್ಲದ್ರೆ ಏನಾಗ್ತದೆ? ನಾನೇನು ಸಾಮಾನ್ಯದವಳಲ್ಲ, ತರ್ಬೇಕಂತೆ. ಗಂಧರ್ವ ಲೋಕದ ಅಧಿಕಾರಿ ಮಹೋದರನ ಮಗಳು ನಾನು. ಏನಾಯ್ತು? ಹಾಗೊಮ್ಮೆ ಅಪ್ಪನಿಗೆ ವಿಷಯ ಗೊತ್ತಾಗ್ತದೆ, ಆಮೇಲೆ ದೇವತೆಗಳು ಒಟ್ಟಾಗಿ ಬರ್ತಾರೆ. ಹಾಗೆ ಎಲ್ಲರೂ ಬಂದು ನಿನ್ನ ಉಣ್ಣವಣ್ಣವನ್ನ ಏನಂತ ತಿಳ್ತೀಯ ನೀನು? ನಾನೇನು ಭಯ ಹೋಗುವ ಅಂತ ತಿಳ್ಕೊಂಡ್ಯಾ? ನಿನ್ನ ಅಪ್ಪ ಅಲ್ಲ, ತ್ರಿಮೂರ್ತಿಗಳೇ ಬಂದರು ಬರದೇ ಇದ್ದವ ನಾನು. ಯಾಕೆ ಗೊತ್ತಾ? ಒಂದು ಕಾಲದಲ್ಲಿ ಲೋಕವನ್ನೇ ಹೊರಬಲದಿಂದ ನಡುಗಿಸಿದ ಖಳರಕ್ತ ಜನರ ವಧೆಗಾಗಿ ವ್ಯಾಸರಿತ್ತ ಪಿಂಡದಿಂದ ಹುಟ್ಟಿದ ರುದ್ರಕೋಪ ನಿನ್ನ ಅಗತ್ಯವಿದೆ. ಇವನ ಆದಿನದಿ ಭೂವಲಯದೊಳು ಪವನದಿ ಕಂಡೆ. ಹೌದು, ಇವನ ಆದಿನದಿ ಭೂವಲಯದೊಳು ಪವನದಿ ಕಂಡೆ. ಎನ್ನ ಮಾನವ ಅಮಾನಿಸಿದ ನೀ ಚೆಲುವ, ಎನ್ನ ಮನವನ ಪರಿಸಿದ ನೀ ಚೆಲುವ. ಈ ನವ ಯೌವನಾಂಗನೇ ವೃದ್ಧೆ ಕಥೆಯಲ್ಲಿ ಬೇಳಿದ ಹರಗೋಪ ನಿವನೆಂದು ನಿಶ್ಚಯಿಸಿ. ವೃದ್ಧೆ ಕಥೆಯಲ್ಲಿ ಬೇಳಿದ ಹರಗೋಪ ನಿವನೆ ಎನ್ನುತ್ತ ನಿಂತನಿಸಿ ಮನದಿ ಮೋಹವಂತಳವಲೆ. ಮನದಿ ಮೋಹವಂತಳು. ಹೌದು, ರುದ್ರಕೋಪರು ಆವತ್ತು ವೃದ್ಧೆ ಕಥೆಯಲ್ಲಿ ಹೇಳಿದಂತ ಹೆಸರು ಇದೇ ರುದ್ರಕೋಪ ಅಲ್ಲಿಗೆ. ಮಾದ್ರ ದೇಶದ ಅಧಿಕಾರಿ ಪಿಂಡೋದ್ಭವ ರುದ್ರಕೋಪ ಇವನೇ. ನಾನೆಲ್ಲೋ ನೋಡಿದ್ದೇನೆ, ಎಲ್ಲಿ 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 ಅಯ್ಯೋ, ವನವಿಹಾರಕ್ಕಾಗಿ ಭೂಲೋಕಕ್ಕೆ ಬಂದವಳು ನಾನು. ಆವತ್ತು ಇದೇ ಸೌಂದರ್ಯವನ್ನು ಕಣ್ಣು ಮರುಳಾಗಿ ಹೋದವಳು ನಾನು. ಹಾಗಾದ್ರೆ ಅದೇ ರುದ್ರಕೋಪ. ಅಯ್ಯೋ, ತಪ್ಪಾಯ್ತು, ಈಗ ತಪ್ಪಾಯ್ತು. ಏನಂತ ನಗಾಡ್ಬೇಕು? ಏನಂತ ನಗಾಡ್ಬೇಕು? ನಿನ್ ಮುಖಕ್ಕಿದೆಲ್ಲ ಆಗುದಿಲ್ಲ, ನಗಾಡಿ ಹಾಗೆಯೇ ಮಾಡಿದ್ದಲ್ಲ ಇದು, ಹಾಗೆ ಮಾಡ್ಬೇಕಷ್ಟೇ. ಹಾಗೆ ಆಗಿದ್ರೆ ಮಾಡುವ ಅನಿವಾರ್ಯತೆ ಅಂತ ಉಂಟು ನಿಮಗೆ. ನನಗುಂಟಪ್ಪ. ನಗಾಡಿ ಹೋಗು ಮೊದಲ. ತಪ್ಪಾಯ್ತು, ಹೋಗ್ತೇನೆ. ತಪ್ಪು ಮಾಡುವ ಮೊದಲು ವಿಚಾರ ಮಾಡ್ಬೇಕು. ಅದೆಲ್ಲ ಬೇಡ, ಹೋಗ್ಬಿಡ್ತೇನೆ. ಅದು ಬೇಡ, ನೀನು ಬೇಡ. ಹೋಗ್ತೇನೆ. ಕಡೆ ಬಾ ಅಂದ್ರೆ ಮತ್ತೆ ಬರುವುದಿಲ್ಲ. ನಾನು ಈಗ ಕಾಲೆತ್ತಿದ್ರೆ ಮೇಲೆ ಹೋಗ್ಬಿಡ್ತೇನೆ. ಆಮೇಲೆ ನೀವು ನೋಡ್ತಾ ಇರ್ಬೇಕು. ನಾನು ಇನ್ನೂ ನೋಡುವುದಿಲ್ಲ. ಹೋಗ್ತೇನೆ. ಏ ದೇವರೇ, ಬಾಗಿಲು ಹಾಕಿದ್ದಾರೆ, ಅಗುಲಿ ಹಾಕಿದ್ದಾರೆ, ಬೀಗ ಹಾಕಿದ್ದಾರೆ, ಹೋಗುದೆ. ಏನಾಯ್ತು? ಕೈ ಕೊಡಿ, ಕೈ ಕೊಡಿ. ಈ ಕೈ ಕಂಡು ಕಂಡ ಹೆಣ್ಣು ಮಕ್ಕಳಿಗೆಲ್ಲ ಕೊಡು ಕೈ ಅಲ್ಲ. ಯಾವ ಕೈ ಇದು? ಇದಾ? ನಾವು ಅದೇ ಇದಲ್ಲ, ಬೀಗದ ಕೈ. ಅದು ಯಾರಿಗೆ ಗೊತ್ತು? ಬೀಗ ಹಾಕಿ ಹೋದವ್ರು ನಾನು ಬೀಗ ಎಲ್ಲ ಹಾಕ್ಲಿಲ್ಲ. ಹೋಗೆ ನೋಡಿ, ಏನು ತಂದವರು ನೀವು. ಹೌದು, ಬೇಕು ಮರ್ಯಾದೆಯಿಂದ
ನನ್ನ ಪುರಕ್ಕೆ ಅಥವಾ ಗಂಧರ್ವ ಲೋಕಕ್ಕೆ ಕಳಿಸಿಕೊಡಬೇಕು. ಬೇಕು ಅಂತ ಆದ್ರೆ ಗೌರವದಿಂದ ಕರೆಸ್ತೇವೆ, ಬೇಡ ಅಂತ ಆದ್ರೆ ಅವರಿಗೆ ಯಾವ ಗೌರವ ಇಲ್ಲ, ಅವ್ರಷ್ಟಕ್ಕೆ ಹೋಗುದೇ. ನೀವು ಹೇಗೆ ಹೊತ್ಕೊಂಡು ಬಂದಿದ್ದೀರೋ ಹಾಗೆ ಹೊತ್ಕೊಂಡು ಹೋಗಿ. ನಾನು ಹೊತ್ಕೊಂಡು ಬಂದೆ, ನಾನು ಮಲಗ್ತೇನೆ, ಹೊತ್ಕೊಂಡು ಹೋಗಿ. ನಮ್ಗೆ ಆಗುದಿಲ್ಲ, ಆಗುದಿಲ್ಲ. ಮತ್ತೆ ಹೊತ್ಕೊಂಡು ಬಂದ ಹೇಗೆ ಮತ್ತೆ? ನಾನಲ್ಲ ಹೊರಚಿ ಕಲಿಸಿದ್ದು. ಜನ ಅವ್ರಿಗೆ ಹೇಳಿ ಹೇಳುದಿಲ್ಲ ಹೇಳುದಿಲ್ಲ ನಂಗೆ ನೀವು ನೀವಾಗಿ ಕಳಿಸಿಕೊಡ್ಬೇಕು, ನಾನು ಹೋಗ್ಬೇಕು. ಹೋಗುವುದೇ ನನಗೆ ಸ್ವಾಭಿಮಾನ ಇಲ್ವಾ? ಬಹಳ ಸ್ವಾಭಿಮಾನ. ಅದೆಲ್ಲ ಹೇಳಿಕ್ಕಿಲ್ಲ. ಏನ್ ನೀವು ಪಾಠವಲ್ಲ, ಅಲ್ಲ ಕುಂಬಳಕಾಯಿ ನೀವು ಕಳಿಸ್ಕೊಡ್ಬೇಕು, ನಾನು ಹೋಗ್ಬೇಕು. ಇಲ್ಲೇ ಕೊಡ್ತೇನೆ. ನಮಗೆ ಕಡಿಮೆಯಾ? ನಮ್ಮೂರಲ್ಲಿ ನಾನು ಮದುವೆ ಆಗ್ತೇನೆ ಅಂತ ಹೇಳಿದ್ರೆ ನೀವೆಂತದ್ದು ನಿಮ್ಮ ಅಜ್ಞ ಬರ್ತಾರೆ. ಬಹುಶಃ ನಿನ್ನ ಅಜ್ಜಿ ಹೇಳ್ತವ್ರಲ್ಲ ಕೇಳ್ತಾ ಬರೋದು. ಸೌಂದರ್ಯದಲ್ಲಿ ಅಗತ್ಯ ಇಲ್ಲ. ನಾನು ಮದುವೆ ಆಗ್ತೇನೆ ಅಂತ ಒಂದು ಮಾತು ಹೊರಡಿಸಿದ್ರೆ ಸಾಕು, ಹೆಣ್ಣು ಹೆತ್ತ ಅಪ್ಪ ಅಮ್ಮಂದಿರು ನನ್ನ ಮನೆಯ ಬಾಗಿಲಿನಲ್ಲಿ ಸಾರಥಿಯ ಸಾಲಲ್ಲಿರ್ತಾರೆ. ಒಂದು ಹೆಣ್ಣು ಮಕ್ಕಳು ಬರುದಿಲ್ಲ, ಎಲ್ಲ ಅಪ್ಪ ಅಮ್ಮನೇ ಬರುದು. ಹೆಣ್ಣು ಕೊಡ್ಲಿಕ್ಕೆ ಅವರೇ ಬರ್ಬೇಕು. ಹೆಣ್ಣು ಮಕ್ಕಳೇ ಅಲ್ಲ, ನಮ್ಮ ಲೋಕದಲ್ಲಿ ಇಲ್ಲ. ನನ್ನೇ ತಕೊಳ್ಳಿ ಅಂತ ಹೇಳುವರು. ನಮ್ಮನೆ ಮಗಳೊಂದು ಕೇಳಬೇಡಿ ಅಂತ ಹೇಳಿ ಬರ್ತಾರೆ. ನನಗೆ ಅಗತ್ಯ. ನಿಮ್ಗೊಂದು ಮಾರಾಟ ಆಗಿದ್ದ ಚಂದ ನೀವು ಚಂದವೇ, ಅನುಮಾನವೇ ಬೇಡ. ನಮ್ಮ ಊರ್ನಲ್ಲಿ ತಿರುಗಾಡಿ ನೋಡು, ಯಾರಿಗಾರು ಗೊತ್ತಾಗಿದೆ. ನಾನು ಜನ ಹೇಗೆ ಅಂತ ಅವರಿಗೆಲ್ಲ ಚೆಲುವನಿ ತನೆ ಬಾಳ ಗೆಳೆಯನಾಗುವನರುದವನ ನಿಶ್ಚಯಿಸಿ ಚಿತ್ರಾಕ್ಷಿ ಸ್ವಾಮಿ ನಿನ್ನನ್ನು ಬಿಟ್ಟು ಕಳಿಸುವುದಕ್ಕೆ ಕರೆಸಿದ್ದಲ್ಲ, ನಿನ್ನ ಮನವನ್ನು ತಿಳಿಯುವುದಕ್ಕೆ ಕರೆಸಿದ್ದು. ಉಪಮಾನದಲ್ಲಿ ಎದ್ದು ನಿನ್ನನ್ನು ಕಂಡಾಗ ಅಲ್ಲಿಗೆ ಬರುವ ಯೋಗ್ಯತೆ ನನಗಿಲ್ಲವಾದರೂ ಕೂಡ ನಿನ್ನನ್ನು ಕರೆತಂದವರು ಯಾರು ಗೊತ್ತಾ? ಒಬ್ಬಳು ಮಾಯಾವಿ ರಾಕ್ಷಸಿ, ಗೊತ್ತೇ ಆಗ್ಲಿಲ್ಲ. ಅಂಥವಳು ನನ್ನ ಸೇವಕಿ ಆಗಿದ್ದಾಳೆ. ಓಹೋ, ಹಾ, ನನ್ನನ್ನು ನೀನು, ನಿನ್ನನ್ನು ನಾನು ಪರಸ್ಪರ ಮೆಚ್ಚಿಕೊಂಡು, ನಾನು ಆವತ್ತೇ ಮೆಚ್ಚಿಕೊಂಡವಳು. ಆದರೆ ನಮ್ಮ ವ್ಯವಹಾರ ಉಳಿದವರು ಬೆರಳೆತ್ತಿ ಅಪಹಾಸ್ಯ ಮಾಡುವ ಹಾಗೆ ಇರಬಾರದು, ಜನರೂ ಮೆಚ್ಚಿಕೊಳ್ಳುವಾಗಿರಬೇಕು. ಇರಬೇಕು. ಏನು ಮಾಡೋಣ? ನನಗೆ ನಿಮಗೆ ಅಪ್ಪ ಅಮ್ಮ ಪಿಂಡೋದ್ಭವ ಅಂತ ಹೇಳಿದ್ನಲ್ಲೇ. ನನ್ನ ಅಪ್ಪ ಅಮ್ಮ ಇದ್ರೆ ಒಲ್ಲಿದ್ದಾರೆ, ಅವ್ರು ಏನು ಮಾಡೋದು ಈಗ? ಏನು ನಮ್ಮ ಲೋಕದ ಪದ್ಧತಿ ಉಂಟು, ಗಾಂಧರ್ವ ವಿಧಿ. ಹೌದು. ಸರಳವೂ ಸುಂದರವೂ ಶ್ರೇಷ್ಠವು. ಆ ವಿಧಿಯಿಂದ ಮದುವೆ ಆಗೋಣ, ಒಂದಾಗೋಣ. ಆಮೇಲೆ ಅಪ್ಪ ಅಮ್ಮನನ್ನು ಕರೆಸಿ ಅವರ ಆಶೀರ್ವಾದವನ್ನು ಪಡೆಯೋಣ. ಈಗ ನಾನು ನೀನು ಒಂದಾಗೋಣ. ಬಾ ಹೀಗೆ. ರವಿಯ ರಶ್ಮಿಯು ಧರೆಯ ಸೋಗಲು ಸಿರಿರೇ ಹರಿಯ ಪದ ಕೆರಗಿ ಎಬ್ಬಿಸಿದಳು ಹರಿಯನು ರಂಗನಾಯಕ ರಾಜೀವಲೋಚನ ರಂಗನಾಯಕ ರಾಜೀವಲೋಚನ ರಮಣನ ಬೆಳಗಾಯಿತೆನುತ ರಾಜೀವಲೋಚನ ರಮಣನ ಬೆಳಗಾಯಿತೆಳು ಏಳೆನುತ ಅಂಗನೇಲ ಭೂಮಿತ ಪತಿಯನೇ ಬಿಸಿದಳು ಶೃಂಗಾರದ ನಿತ್ಯ ಸಾಗು ನಿತ್ಯ ಸಾಗು ಶೃಂಗಾರ